श्रीगुरुभ्यो नमः। हरिः ओम्। नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं प्राणस्य सर्वचिदचित् परमेश्वरस्य साक्षादधीश्वरमीयां शरणं रमेशं 149ನೇ ಪುಟದಲ್ಲಿ ಪಾಠ ಪ್ರಾರಂಭವಾಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಭಗವಂತ ನಮಗೆ ಮೃತ್ಯು ಅಮೃತಂಚ, ಮರಣವನ್ನು ನೀಡ್ತಾನ ಹಾಗೂ ಮೋಕ್ಷವನ್ನು ನೀಡ್ತಾನ ಅಂತ ಹೇಳುವ ವಿಷಯ ಪ್ರಾರಂಭ ಆಗ್ತಾ ಇದೆ. ಐತರೇಯ ಉಪನಿಷತ್ತು ಸಯೇಷ ಮೃತ್ಯುಶ್ಚೈವ ಅಮೃತಂಚ ಅಂತ ಇಷ್ಟು ಅನುವಾದವನ್ನ ಮಾಡಿಬಿಡ್ತು, ಹೇಳಿಬಿಡ್ತು. ಮೊದಲು ಈ ಭಗವಂತ ಇದ್ದಾನಲ್ಲ, ಇವ ಮೃತ್ಯು ಅಂದ್ರೆ ಮೃತ್ಯುವನ್ನ ಕೊಡ್ತಾನ, ಸಂಸಾರವನ್ನ ಕೊಡ್ತಾನ ಅಂತ ಅರ್ಥ. ಅಮೃತಂ ಮೋಕ್ಷವನ್ನ ಕೊಡ್ತಾನ. ನೋಡಿದಾಗ ಏನಾಯ್ತು, 3 ಅರ್ಥ ಬರ್ತದೆ. ಈಗ ಭಗವಂತ ನಮಗೆ ಸಂಸಾರವನ್ನ ಕೊಡ್ತಾನ ಅಂದ್ರೆ ಜೀವನಪ್ರದ, ಮೃತಿ ಅಂದ್ರೆ ಮರಣಪ್ರದ, ಅಮೃತ ಅಂದ್ರೆ ಮೋಕ್ಷಪ್ರದ. ಈ 3 ಕೊಡ್ತಾನ ಅಂತ ಹೇಳ್ಬಿಟ್ರು. ಹೇಳಿದ ಕೂಡಲೇ ತದುಕ್ತಂ ಋಷಿಣ, ಇದು ಋಷಿಗಳು ಹೇಳಿದ್ದಾರೆ. ಈ ಐತರೇಯ ಉಪನಿಷತ್ತು ಋಗ್ವೇದದ ಮಂತ್ರವನ್ನ ತೆಗೆದುಕೊಳ್ತಾ ಇದೆ. ಆ ಮಂತ್ರವನ್ನ ಹೆಂಗ್ ಮಾಡ್ಲಿಕ್ಕತ್ತದ ಅಂತಂದ್ರೆ, ಅರ್ಧ ಭಾಗ ಹೇಳೋದು, ಅದರ ಅರ್ಥವನ್ನ ಅನುವಾದ ಮಾಡೋದು, ಅರ್ಧ ಭಾಗ ಹೇಳೋದು, ಅದರ ಅರ್ಥವನ್ನ ಅನುವಾದ ಮಾಡೋದು ಮಾಡ್ತಾ ಅದ. ಅಪಾಂಗ್ ಪ್ರಾಣೀತಿ ಸ್ವಧಯಾಗ್ರಭೀತ ಇತಿ ಅಂತದ. ಅದನ್ನ ಅಪಾಂಗ್ ಪ್ರಾಣಿ, ಅದು ಆಕ್ಚುಲಿ ಅಪಾಂಗ ಪ್ರಾಣೇತಿ ಅಲ್ಲದು. ಅದು ಏನಾಗ್ಬೇಕು ಅಂತಂದ್ರೆ ಪ್ರಾಂಗೇತಿ ಅಂತ ಆಗ್ಬೇಕದು. ಸ್ವಲ್ಪ ಪ್ರಿಂಟ್ ವ್ಯತ್ಯಾಸ ಆಗ್ಯದದು. ಅಪಾಂಗ ಪ್ರಾಂಗೇತಿ ಸ್ವಧಯಾಗ್ರಭೀತ ಅಂತ ಆಗಬೇಕು. ಅದನ್ನ ತಿದ್ಕೊಳ್ರಿ. ಅಪಾಂಗ ಪ್ರಾಂಗೇತಿ ಸ್ವಧಯಾಗ್ರಭೀತ ಇತಿ ಅಂತದ. ಏನಾಯ್ತು ಅಂತಂದ್ರ, ಸ್ವಧಯ ಅಂತನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಸುಖರೂಪಿಯಾದ ಭಗವಂತನಿಂದ ಗೃಭೀತ ಪ್ರೇರಿತನಾಗಿ ಅಂತ ಅರ್ಥದಕ್ಕ. ಸ್ವಧಯಾ ಗೃಭೀತ ಪ್ರಾಂಗೇತಿ ಅಪಾಂಗೇತಿ. ಈ ಪ್ರಾಣದೇವರ ಪ್ರಾಣ ಅಪಾನಗಳೆಂಬ 2 ರೂಪಗಳು ಭಗವಂತನಿಂದ ಪ್ರೇರಿತವಾಗಿ ಮೇಲ್ಮುಖವಾಗಿಯೂ ಅಧೋಮುಖವಾಗಿಯೂ ಹೋಗುತ್ತವೆ. ಇಷ್ಟರ್ಥ ಬಂತೀಗ ಅದಕ್ಕ. ಸರಿನಾ? ಹೆಂಗ ಅಂತಂದ್ರೆ ಅದಕ್ಕೆ ಹೇಳ್ತಾರ, ತದುಕ್ತಂ ಋಷಿಣ ಅಪಾಂಗ್ ಪ್ರಾಂಗೇತಿ ಸ್ವಧಯಾಗ್ರಭೀತೇತಿ. ಅಪಾನೇನ ಹಿ ಹ್ಯಯಂ ಅಪಾನೇನ ಹಿ ಅಯಂ ಯತಃ ಪ್ರಾಣೋ ನ ಪರಾವತಿ. ಏನಾಯ್ತೀಗ? ಅಪಾನೇನ ಹಿ ಅಯಂ, ಈ ಭಗವಂತನ ಪ್ರೇರಣಾ ಇದ್ದದ್ದರಿಂದಲೇನೆ ಅಪಾನನಿಂದ ಕೂಡಿರುವಂತಹ ಈ ಪ್ರಾಣನು ಪರಾಂಗ್ ನ ಪರಾವತಿ ಅಂದ್ರೆ ದೇಹದಿಂದ ಹೊರಬರುವುದಿಲ್ಲ. ಅರ್ಥ ಆಯ್ತಾ? ಅಪಾನೇನ ಹಿ ಅಯಂ ಯತಃ ಪ್ರಾಣೋ ನ ಪರಾವತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಭಗವಂತನ ಆದೇಶದಂತೆ ಅಪಾನನಿಂದ ಕೂಡಿದ ಪ್ರಾಣನು ದೇಹದಿಂದ ಹೊರಬರುವುದಿಲ್ಲ. ಇಷ್ಟರ್ಥ ಸರಿ ಹೋಯ್ತಾ? ಯಾವುದು? ಅಪಾನೇನ, ಅಪಾನ ನಾಮಕ ವಾಯುದೇವರು, ಹಿ ಇವರು, ಅಯಂ ಪ್ರಾಣ ಈ ಪ್ರಾಣನು, ಅಪಾನನಿಂದ ಕೂಡಿದ ಈ ಪ್ರಾಣನು, ಯತಃ ಯಾವ ಭಗವಂತನ ಪ್ರೇರಣೆ ಒಳಗಾಗಿ ನ ಪರಾವತಿ ದೇಹದಿಂದ ಹೊರಬರುವುದಿಲ್ಲ. ಅಮರ್ತ್ಯೋ ಮರ್ತೇನ ಸಯೋನಿಹಿ ಅಂತ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಹಿ ಇದಂ ಸರ್ವಂ ಸಯೋನಿ ಮರ್ತ್ಯಾನಿ ಹಿಮಾನಿ ಶರೀರಾಣಿ ಅಮೃತೈಷಾ ದೇವತಾ ಅಂದ್ರೇನು? ಮತ್ತೆ ಮೇಲೆ ಸ್ವಧಯ ಪರಮಾತ್ಮನಿಂದ ಇವರೇನಾಗ್ಯಾರ? ಅಮರ್ತ್ಯೋ. ಅಮರ್ತ್ಯೋ ಅಂದ್ರೇನು ಅಂದ್ರೆ ಎಂದೂ ಜ್ಞಾನ ಲೋಪವಾಗದೇ ಇರುವಂಥವರು ಅಂತ ಅರ್ಥ. ವಾಯುದೇವರಿಗೆ ಮರಣರಹಿತರು ಅಂತನ್ನೋ ಶಬ್ದ ಅರ್ಥದ ಅಮರ್ತ್ಯ ಅನ್ನೋ ಶಬ್ದಕ್ಕೆ. ವಾಯುದೇವರಿಗೆ ಮರಣ ಇಲ್ಲ ಅಂದ್ರೆ ಏನು? ದೇಹ ಅಂತರೂ ಹೋಗೇ ಹೋಗ್ಬೇಕಲ್ಲ. ಅಂದ್ರೆ ದೇಹ ಹೋಗ್ತದ, ಆದರೆ ಜ್ಞಾನ ಲೋಪವಾಗುವುದಿಲ್ಲ. ಮತ್ತ ಅವರೇನ್ ಮಾಡ್ತಾರ ಅಂದ್ರೆ ಮರ್ತ್ಯೈಹಿ, ಅಮರ್ತ್ಯೋ ಮರ್ತೇನ ಸಯೋನಿಹಿ, ಈ ಮರಣ ಹೊಂದುವಂತಹ ಜೀವರ ಜೊತೆಗೆ ಒಂದೇ ಒಂದು ದೇಹದಲ್ಲಿ ಇರ್ತಾರ. ಸರಿ ಆಯ್ತಾ? ಅಮರ್ತ್ಯೇ ಮಂತ್ರದ ಅರ್ಥ ಅಮರ್ತ್ಯೋ ಅಂದ್ರೆ ಅಮರ್ತ್ಯ, ಮರ್ತೇನ ಸಯೋನಿಹಿ, ಜ್ಞಾನ ಲೋಪವಿಲ್ಲದೆ ಇರುವಂತಹ ವಾಯುದೇವರು ಜೀವನ ಜೊತೆಗೆ ಒಂದೇ ದೇಹದಲ್ಲಿ ಇರ್ತಾರೆ. ಹಿ ಇದಂ ಸರ್ವಂ ಸಯೋನಿ ಮರ್ತ್ಯಾನಿ ಇಮಾನಿ ಶರೀರಣಿ,
ಹೌದು, ಯಾರು ಮರ್ತ್ಯ ಯಾರು ಅಮರ್ತ್ಯ ಅಂತ ಹೇಳಿಲ್ಲಲ್ಲ ಅಂದ್ರೆ ಬಿಡಿಸ್ತೀನಿ ಈಗ. ಇದಂ ಸರ್ವಂ ಸಯೋನಿ ಮರ್ತ್ಯಾನಿ, ಇವೆಲ್ಲ ದೇಹ ಇಟ್ಕೊಂಡು ಕೂತಿರುವಂತಹ ಜೀವರಿದ್ದಾರಲ್ಲ ಇವರೇ ಮರ್ತ್ಯರು, ಅವರ ಶರೀರಗಳೇ ಅವರಿಗೆ ಅಧಿಷ್ಠಾನ ಇರ್ಲಿಕ್ಕೆ. ಅಮೃತೈಷಾ ದೇವತಾ, ಈ ವಾಯುದೇವರ ಮಾತ್ರ ಎಂದೂ ಮರಣ ಹೊಂದದೇ ಇರುವಂತಹ ದೇವತೆಗಳಾಗಿದ್ದಾರೆ. ಸರಿ ಆಯ್ತಾ. ತಾ ಶಶ್ವಂತ ವಿಶೂಚೀನ ವಿಯಂತ ನೆನ್ಯಂ ಚಿಕ್ಯುರ್ನ ನಿಚಿಕ್ಯು ಅನ್ಯಮಿತಿ. ಏನಾಯಿತು, ಈ ವಾಯುದೇವರ ದೇಹ ಮತ್ತು ವಾಯುದೇವರು ಏನಿದ್ದಾರ ಇವರಿಬ್ಬರೂ ಕೂಡ ಏನಾಗಿದ್ದಾರೆ ಅಂದ್ರೆ ಶಶ್ವಂತವು ಪರ್ಮನೆಂಟ್ ಆಗಿದ್ದಾರೆ. ವಾಯುದೇವರ ಜ್ಞಾನ ಇರಬಹುದು, ವಾಯುದೇವರ ದೇಹ ಇರಬಹುದು, ಎರಡೂ ಕೂಡ ಶಾಶ್ವತವೇ. ಮತ್ತೇನಾಗ್ಯಾವ ಗೊತ್ತಾಯ್ತಾ, ದೇಹವಾಯು ಅಲ್ರಿ, ಸಾರಿ ದೇಹವಾಯು. ವಾಯುದೇವರ ಜ್ಞಾನ ಅಂದ್ರೆ ವಾಯುದೇಹ, ವಾಯುದೇವರು ಮತ್ತು ದೇಹ, ದೇಹ ಅಂದ್ರೆ ಯಾವುದು, ನಮ್ಮ ದೇಹಗಳು, ಇವೆರಡೂ ಕೂಡ ಏನಾಗ್ಯಾವ ಅಂದ್ರೆ ಶಾಶ್ವತವಾಗಿ ಬಿಟ್ಟಾವ. ಅಲ್ರಿ ನಮ್ಮ ದೇಹ ಹೆಂಗ ಶಾಶ್ವತ ಅಂತೀರಿ, ಬಿದ್ದು ಹೋಗ್ಬೇಕಲ್ಲ ಅಂದ್ರೆ ಅದಕ್ಕೆ ಭಾಷೆದಲ್ಲಿ ಆಚಾರ್ಯ ಹೇಳ್ತಾರೆ ಪ್ರವಾಹತಃ ನಿತ್ಯ ಆಗ್ಯಾವ ಅಂತ ಹೇಳ್ತಾರ. ಬರ್ಕೋತಿರ್ತಾವ ಸಂಸಾರದಾಗ, ಎಂದ್ ಮುಗೀತು ಎಂದ್ ಬಿಡ್ತೀವಿ ಅಂತ ಏನ್ ಕೇಳ್ಬೇಡ್ರಿ. ತಾ ಶಶ್ವಂತ ಅಂತನೋ ಶಬ್ದಕ್ಕೆ ಅವೆರಡು ಅಂದ್ರೆ ವಾಯುದೇವರು ಹಾಗೂ ನಮ್ಮ ದೇಹಗಳು ಏನಾಗ್ಯಾವ, ಶಾಶ್ವತವಾಗಿವೆ. ಬರ್ಕೋತಿರ್ತಾವ ಪ್ರವಾಹತಃ, ಮುಗಿಯಂಗಿಲ್ಲ, ಮೋಕ್ಷಕ್ಕೆ ಹೋಗೋ ತನಕನೂ ಇದ್ದೇ ಇರ್ತಾವ. ಅರ್ಥ ಆಯ್ತಾ. ಈ ದೇಹ ಹೋತು ಬೇರೆ ದೇಹ ಬಂದ್ಬಿಡ್ತ, ಮತ್ತೆ ಅದು ಹೋತು ಮತ್ತೊಂದು ದೇಹ ಬರ್ತದ, ಹೋಗಂಗಿಲ್ಲ ಹಂಗೆ. ಮತ್ತೆ ವಿಶೂಚೀನ, ವಿಶೂಚೀನ ಅಂತಂದ್ರೆ ಏನ್ ಗೊತ್ತೇನು, ವಿರುದ್ಧವಾಗಿರುವಂಥವು. ವಿಯಂತ, ವಿಯಂತ ಅಂದ್ರೆ ವಿರುದ್ಧ ಗಮನ, ವಿರುದ್ಧ ಉಳ್ಳದ್ದಾಗ್ಯಾವ, ವಿರೋಧ ಉಳ್ಳದ್ದಾಗ್ಯಾವ, ವಿರುದ್ಧ ಗಮನ ಉಳ್ಳದ್ದಾಗಿರ್ತಕ್ಕಂಥದ್ದಾಗಿವೆ. ನೆನ್ಯಂ ಚಿಕ್ಯುರ್ ನನಿ ಚಿಕ್ಯುಮಿತಿ, ಕೆಲವರನ್ನ ತಿಳ್ಕೋತಾರ, ಕೆಲವನ್ನ ತಿಳ್ಕೊಳಿಕ್ ಆಗಂಗಿಲ್ಲ. ಏನು, ನಿಚಿನ್ವಂತಿ ಇಮಾನಿ ಶರೀರಾನಿ ಅಮೃತೈವೇಶ ದೇವತಾ, ಈ ದೇಹ ಬಿದ್ದು ಹೋಗೋದು ನಮಗೆ ಕಾಣ್ತದ, ವಾಯುದೇವರು ಹೋಗೋದು ನಮಗೆ ಕಾಣೋದಿಲ್ಲ. ಇನ್ನ ಅಮೃತೇವೇಶ ದೇವತಾ ಆಯ್ತು. ಅಮೃತೋ ಹವ ಅಮುಷ್ಮಿನ್ ಲೋಕೆ ಸಂಭವತಿ ಅಮೃತ ಸರ್ವೇಭ್ಯೋ ಭೂತೇಭ್ಯೋ ದಶೆ ಏವಂ ವೇದ ಏವಂ ವೇದ. ಅದಕ್ಕೆ ಪ್ರಾಯ ಇಲ್ಲಿ ಅಧ್ಯಾಯ ಮುಗೀತು, ಅದಕ್ಕೆ ಏವಂ ವೇದ ಅಂತ 2 ಸಲ ಹೇಳಿಕತ್ತದ. ಇಲ್ಲಿ ಏನಂತಾರ ನೋಡ್ರಿ, ಅಮೃತ ಯಾರು ಹಿಂಗೆ ತಿಳ್ಕೋತಾರೋ, ಭಗವಂತ ಅಂದ್ರೆ ವಾಯುದೇವರು ಅಮೃತತ್ವಾದಿ ಗುಣವುಳ್ಳವರಾಗಿ ತಿಳ್ಕೋತಾರೋ ಅವ ಏನಾಗ್ತಾನ, ಅಮೃತೋಹವ ಮುಕ್ತನಾಗ್ತಾನ. ಅಮುಷ್ಮಿನ್ ಲೋಕೆ ಸಂಭವತಿ, ಆ ವೈಕುಂಠ ಲೋಕದಲ್ಲಿ ಹೋಗ್ತಾನೆ. ಸರ್ವೇಭ್ಯೋ ಭೂತೇಭ್ಯ, ಎಲ್ಲ ಮುಕ್ತರಿಂದಲೂ ಕೂಡ ನೋಡಲ್ಪಡ್ತಾನೆ, ಇವ ಮುಕ್ತನಾಗಿದ್ದಾನೆ ಅಂತ ತಿಳಿದುಕೊಂಡು ಅಂತ. ಏವಂ ವೇದ ಏವಂ ವೇದ ಅಂತ ಹೀಗೆ ಅಧ್ಯಾಯ ಮುಗಿಸಿದ್ರು. ಮುಂದಿನ ಪೇಜ್ ತಗೊಳ್ರಿ, ಅದು ಸ್ಪಷ್ಟ ಮಾಡ್ತಾರೆ ಶ್ರೀಮದಾಚಾರ್ಯ. ನಿಶ್ಚಯಿಸುತ್ತಾರೆ, ತಿಳಿಯುತ್ತಾರೆ. ಸರಿ. ಸಯೇಷ ಭಗವಾನ್ ವಿಷ್ಣು. ಈಗ ಈ ಮಂತ್ರ ಏನ್ ನಾವು ಠಳಕ್ ತಿಳ್ಕೊಂಡಿವಿ, ಅದನ್ನು ಸ್ಪಷ್ಟವಾಗಿ ತಿಳ್ಕೋಣಂತ. ಸಯೇಷ ಭಗವಾನ್ ವಿಷ್ಣು ಮೃತ್ಯುದೋ ಮೋಕ್ಷದಸ್ತಥಾ. ಈ ಭಗವಂತ ಮೃತ್ಯುದಃ ಮೋಕ್ಷದಃ, ಮೃತ್ಯುವನ್ನು ಕೊಡ್ತಾನ, ಮೋಕ್ಷವನ್ನು ಕೊಡ್ತಾನ. ಮತ್ತಷ್ಟ ಅಲ್ಲ, ಸಯೇವ ಜೀವನಕರಃ, ಅವ ಜೀವನವನ್ನು ಕೊಡ್ತಾನ, ನಮಗೆ ಜೀವನ ಉಂಟು ಮಾಡ್ತಾನೆ. ನೋಡ್ರಿ, ನಾವು ತಗೊಳ್ಲಿಕ್ಕೆ ನಿಂತವ್ರು ಅದನ್ನಷ್ಟ ತಗೋತೀವಿ, ಇದನ್ನಷ್ಟ ತಗೊಳಂಗಿಲ್ಲ, ಹಿಂಗೆ ಹೇಳಿ ಬರೋದಿಲ್ಲ ನಮಗ. ಯಾಕಂದ್ರೆ ನಾವು ತಗೊಳ್ಬೇಕು ಅಂತ ಕೈ ಒಡ್ಡಿ ಬಿಟ್ಟಿವಿ ಈಗಾಗಲೇ. ಅವ ಜೀವನ ಕೊಟ್ಟಾನ ತಗೋತೀವಿ, ಮೋಕ್ಷ ಕೊಟ್ರ ತಗೋತೀವಿ ಅಂತಿದ್ದು ಹೊತ್ನೊಳಗ ಮರಣ ಕೊಟ್ಟರು ತಗೊಳಿಕ್ ತಯಾರಿರ್ಬೇಕ್ರಿ. ನಂಗದ ಬೇಡ ಅಲ್ಲಿಗೆ ಬರಂಗಿಲ್ಲ. ದಾನ ತಗೊಳ್ಳೋ ಸಾಲಿನಾಗ ನಿಂತ ಮೇಲೆ ಅವ್ರ ಏನ್ ಕೊಡ್ತಾರ ಅದನ್ನ ತಗೊಂಡ ಬರ್ಬೇಕು ಹೊರತಾಗಿ ನಾವಲ್ಲಿ ಅಲ್ಲಿಗೆ ಬರೋದಿಲ್ರಿ. ಇದೊಂದು ಸಮಸ್ಯೆ ಅದ. ಅದಕ್ಕೆ ತಗೊಳ್ಳೋ ಕಾಲಕ್ಕೆ ವಿಚಾರ ಮಾಡ್ಬೇಕು ಅಂತ ಹೇಳ್ತಿರ್ತಾರ. ಗೊತ್ತಾಗ್ತದಲ್ಲ, ಅಲ್ಲ ಇಲ್ಲಿ ಬೇಡ ಅಲ್ಲಿ. ಅದೇ ಹೇಳಿದ್ನ, ಇಲ್ಲೇನ್ ಮಾಡ್ತೀವಿ, ಇಲ್ಲೇನ್ ಮಾಡಿ ಬರೋದಿಲ್ಲ, ಅಲ್ಲಿ ಅಲ್ಲಿ ವಿಚಾರ ಮಾಡಿ ಬರ್ತದೆ. ಹೋಲ್ ಬಿಡ್ರಿ, ಏನ್ ಮಾಡ್ತೀವಿ. ಅದೇ ಯಾರು ಕೊಡ್ತಾರ, ಹೆಂಗ್ ಕೊಡ್ತಾರ, ಅದು ಏನು ವಸ್ತು ಕೊಡ್ತಾರಲ್ಲ ವಿಚಾರ ಮಾಡಿ ತಗೋಬೇಕಲ್ಲ, ತಗೊಂಡ್ಬಿಡ್ರಿ. ಸಯೇಷ ಭಗವಾನ್ ವಿಷ್ಣು ಮೃತ್ಯುದೋ ಮೋಕ್ಷದಸ್ತದ ಸಯೇವ ಜೀವನಕರಃ. ಯಾವಾಗ ಜೀವನ ಉಂಟು ಮಾಡ್ತಾನವ ನಮ್ಗ ಅಂದ್ರೆ ಯದಾ ಅಪಾನೇನ ಸಂಯುತಂ ಪ್ರಾಣಂ ನಿಯಮಯತಿ, ಯಾವಾಗ ಅಪಾನನಿಂದ ಕೂಡಿದ ಪ್ರಾಣದೇವರನ್ನು ಈ ದೇಹದಲ್ಲಿ ಅಸ್ಮಿನ್ ಶರೀರೇ ನಿಯಮಯತಿ, ಈ ಶರೀರದಲ್ಲಿ ನೇಮಿಸುತ್ತಾನೋ ಯಾರವ, ಪುರುಷೋತ್ತಮ ಪರಮಾತ್ಮನು, ಆಗ ಜೀವನಕರಃ. ಹಂಗಾರೆ ಏನ್ ಹೇಳಿದಂಗಾಯಿತು, ಪ್ರಾಣಾಪಾನಗಳನ್ನೆರಡನ್ನ ಇಟ್ಟುಕೊಂಡು ಭಗವಂತನು ನಮ್ಮೆಲ್ಲರಿಗೂ ಕೂಡ ಜೀವನ ಪ್ರದನಾಗಿದ್ದಾನೆ ಅಂತ ತಿಳಿಸಿಕೊಟ್ರಿ. ಸರಿ, ಹೊತ್ತಿಗೆದು ವ್ಯವಸ್ಥೆ ಆಯಿತು. ಮಂತ್ರದ ಅರ್ಥವನ್ನ ಒಂದೇ ಮಾತಿನಲ್ಲಿ ಐತರೇಯ ಉಪನಿಷತ್ ಹೇಳಿತ್ತು. ಏನಂತ ಹೇಳಿತ್ತು, ಸಯೇಷ ಮೃತ್ಯುಶ್ಚೈವ ಅಮೃತಂಚ,
ಅವ ಮರಣಪ್ರದನಾಗಿದ್ದಾನೆ, ಅಮೃತಪ್ರದನಾಗಿದ್ದಾನೆ ಅಂತ. ಆದ್ರೆ ಇನ್ನೊಂದು ಅರ್ಥವನ್ನು ಶ್ರೀಮದಾಚಾರ್ಯ ಹೇಳಿದ್ರು, ಮೃತ್ಯು ಅನ್ನೋ ಶಬ್ದಕ್ಕೆ ಸಂಸಾರ ಅಂತೂ ಅರ್ಥದ, ಸಂಸಾರ ಕೊಡ್ತಾನ ಅಂದ್ರೆ ಜೀವನವನ್ನು ಕೊಡ್ತಾನ ಅಂತ ಅರ್ಥ. ಹೆಂಗ್ ಕೊಡ್ತಾನೆ ಜೀವನವನ್ನ ಅಂತ ಕೇಳಿದ್ರೆ, ಅಪಾನನಿಂದ ಸಹಿತರಾದ ಪ್ರಾಣದೇವರಿಂದ ಕೂಡಿಕೊಂಡು ನೀವೇನ್ ಮಾಡ್ತಾನೆ, ನಮಗ ಜೀವನವನ್ನ ಕೊಡ್ತಾನ. ಅದನ್ನೇ ನಾನು ಬೆಳಗ್ಗೆ ಹೇಳಿದೆ. ಏನ್ ಹೇಳಿದೆ? ಸಾಮಾನ್ಯವಾಗಿ ಗಾಳಿಯು ಹೆಂಗ್ ಬೀಸ್ತದ ಅಂತ ಕೇಳಿದ್ರೆ ತಿರ್ಯಗ್ಗಮನ, ಅಡ್ಡ ಬೀಸಬೇಕು. ಪೂರ್ವದಿಂದ ಪಶ್ಚಿಮಕ್ಕೋ ಉತ್ತರದಿಂದ ದಕ್ಷಿಣಕ್ಕೋ ಬೀಸಬೇಕೆ ಹೊರತಾಗಿ ಊರ್ಧ್ವ ದಿಕ್ಕಿನಿಂದ ಅಧೋ ದಿಕ್ಕಿಗೆ, ಅಧೋ ದಿಕ್ಕಿನಿಂದ ಊರ್ಧ್ವ ದಿಕ್ಕಿಗೆ ಬೀಸಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನಮಗ ಜೀವನವನ್ನ ಉಂಟು ಮಾಡಬೇಕು ಅನ್ನುವುದಕ್ಕಾಗಿ ಭಗವಂತ ಆ ಪ್ರಾಣಾಪಾನಗಳನ್ನ ಮೇಲ್ಮುಖವಾಗಿ ಕೆಳಮುಖವಾಗಿ ಬೀಸುವಂತೆ ಆದೇಶ ಮಾಡ್ತಾನ. ಅರ್ಥ ಆಯ್ತಾ? ಅವರು ಹಿಂಗ ಅಡ್ಡಂಗಿಲ್ಲ ನೋಡ್ರಿ ಗಾಳಿ, ಹಿಂಗಾಗ ಅವರು ಏನ್ ಹೆಂಗ ಮತ್ ನಿಮ್ದು ಹೆಂಗ್ ಗಾಳಿ ಹಿಂಗ ಅಡ್ಡಾಡ್ತದ, ಹಿಂಗ ಅಡ್ಡಾಡ್ತದ, ಇಲ್ಲಿ ಹೋಗ್ಬಿಡ್ರಿ ತಲೆ ಮೇಲೆ ಆಗ್ಬೇಕಂತ ಉಂಡು ತಲೆ ಮೇಲೆ ಆಗಿರ್ತ ನೋಡ್ರಿ ಹೆಂಗ ಆಗ್ಬೇಕಂತ ಹುಯಿ ಅಂತ ಉಂಡ್ಬಿಟ್ಟಿರ್ತಾರೆ, ತೆಳಗ ಮೇಲೆ ಮೇಲೆ ತೆಳಗ ಆಗ್ತಿರ್ತದ ಅಂತ ಅಂತಿರ್ತಾರ. ಅದಕ್ಕೆ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡ್ಲಿಕ್ಕೆ ವಾಯುದೇವರ ಗಮನವನ್ನೇ ಬದಲಾಯಿಸ್ತಾನೆ. ಎಷ್ಟು ಕಾರುಣ್ಯದ ದೇವರಿಗೆ ನಮ್ಮ ಮೇಲೆ ಅಂದ್ರೆ, ನೋಡಪ್ಪ ನಾ ಅಂತರೂ ನಿಮ್ಮನ್ನು ಸೃಷ್ಟಿ ಮಾಡೀನಿ, ವೈದ್ಯರು ಸೃಷ್ಟಿ ಮಾಡೀನಿ, ಕೂಡಿಸ್ತೀನಿ ಬೇಕಾದ್ರೆ ನೀವು ಅವ್ರು ಅಡ್ಜಸ್ಟ್ ಮಾಡ್ಕೊಳ್ರಿ. ಅವ್ರ ಅಡ್ಡ ತಿರುಗಿದಾಗ ನೀವು ಅಡ್ಡ ಮಲ್ಕೊಂಡಿರ್ರಿ, ಅವ್ರ ಅಕಸ್ಮಾತ್ ಸುಂಟ್ರಿಗೆ ಹಳೆಯಾಗಿ ಮ್ಯಾಲ ಹೋದ್ರೆ ನೀವು ಉದ್ದು ಮಲ್ಕೊಳ್ರಿ ಅಂತ ಅಂದು ಬಿಟ್ಟಿದ್ದ ಅಂದ್ರೆ ನಾವು ಉಳಿದ ಕೆಲಸ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ನಮಗ. ಅವ್ರು ಯಾವಾಗ ತಿರುಗ್ತಾರೆ ಹಿಂಗ್ ಮಲ್ಕೊಳ್ಳೋದು ಹೇಳೋದು, ಇಷ್ಟೊಳಗೆ ಜೀವನ ಮುಗಿದು ಹೋಗ್ತಿತ್ತು. ಇದು ಯಾರು ಹೇಳ್ಬೇಕು ಅದನ್ನೇ? ಅದಕ್ಕ ಹಂಗ್ ಬೇಡಪ್ಪ, ಎಲ್ಲಾ ವ್ಯವಸ್ಥೆ ಬರೋಬ್ಬರಿ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ವಾಯುದೇವರು ಮಾಡಿಟ್ಟಾರ. ಏನಾತು ಅಂದ್ರೆ ಇಷ್ಟು ವಿಷಯ ಆತು. ಇದನ್ನೇ ಜೀವನಪ್ರದನಾಗಿದ್ದಾನೆ ಎಂಬುದನ್ನು ಸ್ವಲ್ಪ ವಿವರಣೆ ಮಾಡ್ತಾನೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಎಲ್ಲದ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಗೀತಾದಾಗದ ಇಲ್ಲೇ ಕೊಡ್ಲಿಕ್ಕೆ ಕೇಳ್ತಿರಲ್ಲ ಶ್ಲೋಕ ನೀವ? ಮತ್ತದ ಶ್ಲೋಕ ಗೀತಾ ಶ್ಲೋಕ ಇಲ್ಲ ಅಲ್ಲಿದ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ. ನೋಡ್ರಿ ಇಲ್ಲೇ ಈ ಒಂದು ಪ್ರಾಣಾಪಾನೇ ಅಲ್ಲಿ ತಗೊಂಡಾರ. ಅಂದ್ರೆ ಕೃಷ್ಣ ಹೇಳ್ತಾನ, ಪ್ರಾಣಾಪಾನಗಳನ್ನ ಇಟ್ಟುಕೊಂಡು ನಾವು ನಿಮಗೆ ಜೀವನ ಪ್ರದನಾಗಿದ್ದೇನೆ. ಹೆಂಗ? ತಿಂದ ಆಹಾರವನ್ನ ಕರಗಿಸಿ ಅದನ್ನ ಎಲ್ಲೆಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸಿ ಉಳಿಸಿರ್ತಾನ ಅಂತ ಅರ್ಥ ಅದಕ್ಕೆ. ಸರಿ ಆಯ್ತಾ? ಓಕೆ, ಮುಂದೆ ಹೊಂಡ್ ಬರ್ರಿ. ಶರೀರಾತ್ ಬಹಿರೇ ತೌತು ಯದಾ ನಿಸ್ಸಾರಯತ್ಯಜಃ ಅಜಃ ಪರಮಾತ್ಮನು ಶರೀರಾತ್ ಬಹಿ ಶರೀರದಿಂದ ಹೊರಗಡೆಗೆ ಏತೌತು ಯದಾ ನಿಸ್ಸಾರಯತಿ ಇವರಿಬ್ಬರನ್ನ ಹೊರಗೆ ನಡ್ರಿ ಅಂತ ಹೇಳ್ಬಿಡ್ತಾನಂತವ. ಹೋತು ಅಂದ್ರೆ ತದಾ ಮೃತ್ಯು ಪ್ರದಶ್ಚಾಯಂ, ಆವಾಗ ಇದಕ್ಕೆ ಮರಣ ಬರ್ತದ. ಆರೋಗ್ಯದಲ್ಲಿ ಏರುಪೇರ ಆಯ್ತಂತೆ. ಆಲೋರಚಾರ ಯಾವಾಗ ಪ್ರಾಣಾಪಾನಗಳನ್ನ ದೇಹದಿಂದ ಹೊರಕಳಿಸುತ್ತಾನೋ ಆಗ ಇವನಿಗೆ ಮರಣ ಬರುತ್ತದೆ. ಜೀವನ ಎಲ್ಲಿವರೆಗೆ ಅಪಾನದಿಂದ ಸಹಿತವಾದ ಪ್ರಾಣದೇವರನ್ನ ಎಲ್ಲಿವರೆಗೆ ದೇಹದಲ್ಲಿ ಇಟ್ಟಿರ್ತಾನೋ ಆವಾಗ ಜೀವನ ಪ್ರದ. ಸರಿ ಹೋತಾ? ಮುಂದ ಮೋಕ್ಷದ ಕತಿ ತಗೊಳ್ರಿ. ಏನಂತಾರಲ್ಲಿ? ಮುಕ್ತಾನಾಮಪಿ ಜೀವನಂ ಪ್ರಾಣಾದೇವ ಹಿ ತತ್ರಾಪಿ ಪ್ರಾಣಾಧಾರೋ ಜನಾರ್ದನ. ಇವು ಮುಕ್ತನಾದ ಮೇಲೂ ಕೂಡ ಈ ಪ್ರಾಣಾಪಾನ ರೂಪ ಇದ್ದೇ ಇರ್ತಂತಲ್ಲಿ. ಅವರು ಮುಕ್ತರಾದ ವಾಯುದೇವರು ಅಂದ್ರೆ ಬ್ರಹ್ಮದೇವರು ಮುಕ್ತರಾಗಿ ಬಂದವರು ಪ್ರಾಣಾಪಾನ ಇರ್ತಾರೆ ಅವಾಗಂತ ಅರ್ಥ. ಅದಕ್ಕೆ ಅಲ್ಲಿ ನೋಡ್ರಿ, ಅಲ್ಲಿದ್ರೂ ಕೂಡ ಏನು ಅಂತಂದ್ರೆ ಅಂಥ ಪ್ರಾಣದೇವರಿಗೂ ಆಧಾರನಾದವನ್ ಯಾರು ಅಂದ್ರೆ ಜನಾರ್ದನ. ಮುಕ್ತಾನಾಮಪಿ ಜೀವನಂ, ಮುಕ್ತರಾದವರಿಗೂ ಕೂಡ ಜೀವನವನ್ನ ಪ್ರಾಣಾದೇವಹಿ ಪ್ರಾಣದೇವರಿಂದಲೇನೆ. ತತ್ರಾಪಿ ಅಲ್ಲಿಯೂ ಕೂಡ ಪ್ರಾಣಾಧಾರೋ ಜನಾರ್ದನ, ಪ್ರಾಣಗಳಿಗೆ ಆಧಾರನಾದವನು ಯಾರು? ಪರಮಾತ್ಮ. ಅರ್ವಾಕ್ ಪ್ರಾಚ್ಯ ಸದಾ ಗಚ್ಚೇತ್ ವಾಯುರ ಆನಂದ ರೂಪಿಣ. ಆನಂದ ರೂಪಿಯಾದ ಪರಮಾತ್ಮನಿಂದ ವಾಯು ವಾಯುದೇವರು ಅರ್ವಾಕ್ ಪ್ರಾಚ್ಯ ಸದಾ ಗಚ್ಚೇತ್ ಮೇಲೆ ಕೆಳಗೆ ಹೋಗುತ್ತಾರೆ. ಅರ್ವಾಕ್ ಅಂದ್ರೆ ಕೆಳಗ, ಪ್ರಾಕ್ ಅಂದ್ರೆ ಮೇಲೆ, ಗಚ್ಚೇತ್ ಅಂದ್ರೆ ಹೋಗ್ತಾರ. ವಾಯುದೇವರು ಆನಂದ ರೂಪಿಣ, ಆನಂದ ರೂಪಿಯಾದ ಪರಮಾತ್ಮ. ಅನೇನೈವ ಗೃಹೀತೋ ಹಿ, ಈ ಆನಂದ ರೂಪಿಯಾದ ಭಗವಂತನಿಂದ ಪ್ರೇರಿತರಾಗಿದ್ದೇ. ಪ್ರಾಣೋ ಅಪಾನೇನ ಸಂಯುತ, ಪ್ರಾಣಾಪಾನ ಕೂಡಿಕೊಂಡು ವಾಯುದೇವರು ಮೇಲೆ ಕೆಳಗೆ ಅಡ್ಡಾಡ್ತಾರೆ. ಇನ್ನ ಅನೇನ ಹರಿಣ ಯಸ್ಮಾನ್ ನಿಯತೋ ನ ಪರಾಗ್ ಭವೇತ್, ಆ ಭಗವಂತನ ಆದೇಶ ಇದ್ದದ್ರಿಂದ ಇನ್ನೂ ದೇಹದಿಂದ ಹೊರ ಹೋಗುವುದಿಲ್ಲ.
ಅಮರ್ತ್ಯ ತತ್ಪ್ರಸಾದೇನ ವಾಯು ಮತ್ತ ವಾಯುದೇವರಿಗೆ ಏಷಾ ದೇವತಾ ಅಮರ್ತ್ಯ, ಈ ದೇವರು ಅಮೃತರು ಅಂತ ಕರೆದಾರೆ. ಯಾಕ ಅಂದ್ರೆ ತತ್ಪ್ರಸಾದೇನ, ಭಗವಂತನ ಪ್ರಸಾದದಿಂದ ವಾಯುದೇವರಿಗೆ ಜ್ಞಾನ ಲೋಪವಿಲ್ಲ, ಮರಣವಿಲ್ಲ. ನೋಡ್ರಿ, ನಿಜವಾದ ಮರಣ ಅಂದ್ರೆ ಹೆಂಗ್ ಗೊತ್ತಾ? ಜ್ಞಾನ ಹೋಗೋದೇ ಮರಣ, ಬೇರೆ ಏನಿಲ್ಲೇ ಇಲ್ಲ. ತಿನ್ಕೋತ ಉಣ್ಕೋತ ಮನೆಗೆ ಎಷ್ಟು ದಿವಸ ಕೂತ್ರೆ ಏನ್ ಪ್ರಯೋಜನ ಅದು? ಶರೀರ ಇರ್ತದ, ತಿಂತಿರ್ತದ, ಉಣ್ತಿರ್ತದ, ಉಳಿದ ಎಲ್ಲಾ ಕ್ರಿಯೆ ಮಾಡ್ತಿರ್ತದ. ಆದ್ರೆ ತಿಳ್ಕೊಳ್ಳೋದು ನೋಡೋದು ಮಾಡ್ಲಿಲ್ಲ ಅಂದ್ರೆ ಬಹಳ ಡೇಂಜರ್, ಬಹಳ ಕಷ್ಟ. ಸರಿ ನೋಡ್ರಿ, ಜೀವ ಹೋದಂಗ ಪ್ರಾಣದೇವ್ರ ಶರೀರ ಬಿಡೋದ, ಅದೇ ಅದ್ ಬಂತು ಅಂತ ಅರ್ಥ, ಹತ್ರ ಬಂತು ಅಂತ ಅರ್ಥ. ಅಮರ್ತ್ಯ ತತ್ಪ್ರಸಾದೇನ ವಾಯು ದೇಹೈಹಿ ಸಹ ಸ್ಥಿತಃ, ದೇಹಗಳ ಜೊತೆಗೇನೆ ಇದ್ದಾರೆ. ಅನಿತ್ಯಾಪಿ ದೇಹಾಹ ತೇ ಶಶ್ವತ, ಅವು ದೇಹಗಳು ಅನಿತ್ಯವಾಗಿದ್ರೂ ಕೂಡ ಪರ್ಮನೆಂಟ್. ಹೆಂಗ್ರಿ ಅಂದ್ರೆ ಸಂತ್ಯ ವಿಮೋಕ್ಷತಃ, ಮೋಕ್ಷವಾಗುವವರೆಗೂ ಕೂಡ ದೇಹಗಳು ಬರ್ತಾನೆ ಇರ್ತಾವ, ಹೋಗ್ತಾನೆ ಇರ್ತಾವ, ಬರ್ತಾನೆ ಇರ್ತಾವ. ಪ್ರವಾಹತಃ ನಿತ್ಯ ಅಂತ ಇರ್ತಾವ. ಅದಕ್ಕೆ ನದಿ ಇದ್ದಂಗ. ದೇಹಗಳು ಪ್ರವಾಹತಃ ನಿತ್ಯ ಅಂತ, ದೇಹಗಳು ಪ್ರವಾಹತಃ ನಿತ್ಯ. ಸ್ಥೂಲ ಸೂಕ್ಷ್ಮ ವಿಭಾಗೇನ ಕಿಮು ವಾಯುರ್ ಜಗತ್ ಪ್ರಭು, ಈ ದೇಹವೇ ಸ್ಥೂಲ ಸೂಕ್ಷ್ಮ ವಿಭಾಗ ಮಾಡಿದಾಗ ಬರ್ಕೋತ ಹೋಗ್ಕೋತಿರ್ತಾವ ಅಂತಂದ್ಮೇಲೆ ಕಿಮು ವಾಯುರ್ ಜಗತ್ ಪ್ರಭು, ವಾಯುದೇವರಿಗೆ ವಾಯುದೇವರು ನಿತ್ಯ ಅಂತ ಏನ್ ಹೇಳ್ಬೇಕು ಎಲ್ಲರ? ನಾನಾಗತೀತು ತಾವೇತೌ ವಾಯು ಪ್ರಾಪ್ನೋತಿ ಕೇಶವಂ, ಇವರಿಬ್ರು ನಾನಾಗತಿ, ವಿರುದ್ಧವಾದ ಗತಿ ಉಳ್ಳವ್ರು. ಯಾಕ? ವಾಯುದೇವ್ರ ಮ್ಯಾಲ ಹೋಗ್ತಾರ, ಶರೀರ ಕೆಳಗೆ ಬೀಳ್ತದ. ನೋಡ್ರಿ, ವಾಯು ಪ್ರಾಪ್ನೋತಿ ಕೇಶವಂ, ವಾಯುದೇವರು ಕೇಶವನ ಕಡೆಗೆ ಹೋಗ್ತಾರೆ. ಶರೀರಂತೂ ವಿನಷ್ಟಂ ಸ್ಯಾತ್, ಶರೀರ ಏನಾಗ್ತದ? ನಾಶ ಹೊಂದದ. ಪಂಚತ್ವ ಉಪಗಚ್ಚತಿ, ನಾಶ ಹೊಂದೋದಕ್ಕೆ ಸಂಸ್ಕೃತದಲ್ಲಿ ಪಂಚತ್ವ ಉಪಗಚ್ಚತಿ ಅಂತ ಕರೀತಾರೆ. ಐದುವುದು ಅಂತ ಕನ್ನಡದಾಗ, ಐದುವುದು, ಐದಿದ್ರು ಅಂತ ಅದಕ್ಕೆ. ಐದಿದ್ರು ಅಂದ್ರೆ ಹೋದ್ರು ಅಂತ ಅರ್ಥದೆ. ಯಾಕಂದ್ರೆ ಒಂದಿದ್ದವ್ರು ಐದಾದ್ರೆ ಐದೋದು, ಐದೋದು ಅಂದ್ರೆ ಹೋದ್ರು ಅಂತ ಅರ್ಥ. ಪಂಚಭೂತಗಳಲ್ಲಿ ಪಂಚಭೂತಗಳಲ್ಲಿ ತಲ್ಲೀನರಾದ್ರು ಅಂದ್ರೆ ಮಲ್ಕೊಂಡ್ರು ಅಂತ ಅರ್ಥ. ಎಲ್ಕೆ ಅವರ ಎಷ್ಟ್ ಚಂದ ಹೇಳ್ತಾರ ನೋಡ್ರಿ ವಡೇಕರ್ ಅವ್ರು, ಪಂಚಭೂತಗಳಲ್ಲಿ ತಲ್ಲೀನರಾದ್ರು ಅಂತ ಹೇಳ್ತಾರೆ. ಪಾಪ ಲೀನ್ರಾದ್ರು, ತಲ್ಲೀನರಾದ್ರಲ್ಲ ಲೀನ್ರಾದ್ರು. ಸರಾಫ್ ಅವ್ರು ತಿಳಿಲಿಕತ್ತದೋ ಕೊನೆಗೆ ಎಲ್ರ ತಿಳಿಲಿಕತ್ತದ, ಹೋಗ್ಬಿಡ್ರಿ ಮತ್ತೇನು. ದೇಹ ಕೆಳಗೆ ಬೀಳ್ತದೆ, ವಾಯುದೇವ್ರ ಮೇಲೆ ಹೋಗ್ತಾರೆ ಜೀವನ್ ಕರ್ಕೊಂಡು ಅಂತ ಹೇಳಿರ್ತಾರೆ. ಓಕೆ, ರೈಟ್. ಆಮೇಲೆ ಜಡಂ ಪಂಚತ್ವ ಉಪಗಚ್ಚತಿ, ಜಡಂ ತದ್ ಜಡತಾಮೇತಿ ಚೇತನ ವಾಯುದೇವತಾ, ಜಡ ಇದು ಜಡವಾಗಿ ಬಿಡ್ತದೆ. ಮತ್ತ ಚೇತನ ವಾಯುದೇವರ ಜೊತೆಗೆ ಚೇತನ ವಾಯುದೇವತಾ, ವಾಯುದೇವರೇನಿದ್ದಾರೆ ಅವ್ರು ಚೇತನ ಇದ್ದಾರೆ. ಚೇತನೇಶಂ ಹರಿಮ್ಯಾತಿ ವಿರುದ್ಧ ಗಮನೌ ಚತೌ, ಚೇತನಿಗೆ ಒಡೆಯನಾದ ಭಗವಂತನನ್ನು ಕುರಿತು ಹೋಗ್ತಾರೆ. ವಿರುದ್ಧ ಗಮನೌ ಚತೌ, ದೇಹ ಮತ್ತು ವಾಯುದೇವರು ವಿರುದ್ಧವಾದ ಗಮನ ಉಳ್ಳವರು. ಊರ್ಧ್ವಂ ಗಚ್ಚತಿ ದೇವ ಸಹ ದೇಹೋಧ ಪತತಿ ಕ್ಷಿತೌ, ದೇವ ಊರ್ಧ್ವಂ ಗಚ್ಚತಿ, ವಾಯುದೇವ್ರ ಮೇಲೆ ಹೋಗ್ತಾರೆ. ಸಹ ದೇಹ, ಆ ದೇಹ ಅಧಃ ಪತತಿ ಕ್ಷಿತೌ, ಭೂಮಿಯೊಳಗೆ ಬಿದ್ದು ಬಿಡ್ತದೆ. ದೃಶ್ಯಮೇತತ್ ಶರೀರಂಚ ಅಪ್ಯದೃಶ್ಯ ವಾಯುದೇವತಾ, ನಮಗ ಶರೀರ ತೆಳಗೆ ಬಿದ್ದದ್ದು ಕಾಣಿಸ್ತದೆ, ವಾಯುದೇವ್ರ ಮೇಲೆ ಹೋದದ್ದು ಕಾಣಿಸಂಗಿಲ್ಲ. ಅದೃಶ್ಯ ದೇವತಾ, ಅದೃಶ್ಯ ವಾಯುದೇವತಾ. ಏವಂ ವೇದತಂ ವಾಯು ಅಮೃತಂ ಸರ್ವನಾಯಕಂ, ಯಾರು ಹೀಗೆ ಅಮೃತ ವಾಯುದೇವರು ಅಮೃತರಾಗಿದ್ದಾರೆ ಅಂತ ತಿಳ್ಕೋತಾರೋ, ಸರ್ವನಾಯಕಂ ಎಲ್ಲಾ ದೇವತೆಗಳಿಗೂ ಜೀವರಿಗೂ ನಾಯಕರಾಗಿದ್ದಾರೆ ಅಂತ ಹೇಳ್ತಾರೋ, ಮತ್ತು ಪೂರ್ಣಾನಂದೇನ ಹರಿಣ ಗೃಹೀತಂ ತದ್ವಶಂ ಸದಾ, ಪೂರ್ಣ ಆನಂದ ರೂಪಿಯಾದ ಭಗವಂತನಿಂದ ಗೃಹೀತರಾದವರು ಅಂದ್ರೆ ಅವನ ವಶದಲ್ಲಿದ್ದವರು ಅಂತ ತಿಳ್ಕೋತಾರೋ, ಸಹ ಅಂಥವನು ಮುಕ್ತಃ ಲೋಕಮಾಪ್ನೋತಿ, ಮುಕ್ತನಾಗಿ ವಿಷ್ಣೋ ಲೋಕಮಾಪ್ನೋತಿ, ಭಗವಂತನ ಲೋಕವನ್ನು ಹೊಂದುತ್ತಾನೆ. ಮುಕ್ತೈಶ್ಚ ದೃಶ್ಯತೆ, ಮುಕ್ತರಾದವರಿಂದಲೂ ಕಾಣ್ತಾನ ಅಂತ ಇಷ್ಟು ಹೇಳಿದ್ರು. ಸರಿ, ಏನಾಯ್ತು ಒಟ್ಟಿಗೆ? ಈಗ ಐತರೇಯ ಉಪನಿಷತ್ತಿನ ಈ 2ನೇ ಆರಣ್ಯಕದ 1ನೇ ಅಧ್ಯಾಯ, ಒಟ್ಟ 7 ಅಧ್ಯಾಯ ಬರೀದ್ರೊಳಗ. 1 ಅಧ್ಯಾಯ ಮುಗಿತಿಗೆ, ಇನ್ನು 6 ಅಧ್ಯಾಯ ಮುಗಿದ್ರೆ ಐತರೇಯ ಮುಗಿತದ. 1 ಅಧ್ಯಾಯ ಮುಗಿದ್ರೆ ಅಧ್ಯಾಯದ ಕೊನೆಯಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳ್ತಾ ಮುಕ್ತಾಯ ಮಾಡ್ತಾ ಇದ್ದಾರೆ. ಯಯೇವಂ ವೇದ ಯಯೇವಂ ವೇದ ಅಂತ 2 ಬಾರಿ ಹೇಳ್ತಾ ಮುಕ್ತಾಯವನ್ನ ಮಾಡ್ಲಿಕ್ಕತ್ತಾರ. ಅದ ಅರ್ಥ ಏನಾಯಿತು ಒಟ್ಟಿಗೆ ಅಂತ ಕೇಳಿದ್ರೆ, ಭಗವಂತನು ವಾಯುದೇವರ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ಜೀವನಪ್ರದ, ಮರಣಪ್ರದ, ಮೋಕ್ಷಪ್ರದ ಅಂತ 3 ಕೆಲಸವನ್ನ ಮಾಡ್ತಾನೆ.
ಆ ಜೀವನಪ್ರದನಾಗಿದ್ದಾನೆ ಅಂತ ಅನ್ನುವುದನ್ನು ತಿಳಿಸ್ಲಿಕ್ಕೆ ಅಪಾನ ಸಹಿತರಾಗಿ ಪ್ರಾಣ ಈ ದೇಹದಲ್ಲಿ ಊರ್ಧ್ವ ಮತ್ತು ಅಧೋಗಮನವನ್ನ ಮಾಡಿಕೊಂಡಿದ್ರೆ ನಮಗೇನಾಗ್ತದೆ ಅಂತಂದ್ರೆ ಜೀವನ ಉಂಟಾಗ್ತದೆ. ಎಲ್ಲಿವರೆಗೆ ಭಗವಂತನ ಆದೇಶ ಬರೋದಿಲ್ಲ ಅಲ್ಲಿವರೆಗೆ ದೇಹದಿಂದ ಹೊರಗೆ ಕಾಲಿಡುವುದಿಲ್ಲ ವಾಯುದೇವರು. ಯಾವತ್ತು ಭಗವಂತ ಈ ದೇಹದಿಂದ ಹೊರಗೆ ಕಾಲಿಡು ಅಂತ ಹೇಳ್ತಾನೋ ಅವತ್ತು ಪ್ರಾಣಾಪಾದರಿಬ್ಬರು ಹೊರಗೆ ಬರ್ತಾರೆ. ಇದು ಕೇವಲ ಶ್ವಾಸೋಚ್ಛ್ವಾಸದ ಕ್ರಿಯೆ ಅಂತ ಭಾವಿಸಬಾರದು ಅನ್ನುವುದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಅನ್ನವನ್ನ ಜೀರ್ಣಿಸುವಾಗಲೂ ಈ ಪ್ರಾಣಾಪಾದರನ್ನ ತೆಗೆದುಕೊಂಡು, ಯಾಕಂದ್ರೆ ಪಚಾಮ್ಯನ್ನಂ ಚತುರ್ವಿಧಂ, 4 ತರಹದ ಅನ್ನವನ್ನ ಭೋಗ ಮಾಡ್ತೀವಿ. ಭಕ್ಷ್ಯ ಭೋಜ್ಯ ಲೇಹ್ಯ ಪೇಹ್ಯವೆಂಬುವಂತಹದ್ದು. ಆ 4 ತರಹದ ಅನ್ನವನ್ನು ಪಚನಗೊಳಿಸಿ ದೇಹಕ್ಕೆ ಪೋಷಣವನ್ನಗೊಳಿಸುವಂಥವನು ಇದೇ ಪರಮಾತ್ಮ, ಅದೇ ವಾಯುದೇವರು. ಪ್ರಾಣಾಪಾನ ರೂಪಗಳೇ, ಬೇರೆ ರೂಪಗಳಲ್ಲ. ಇಷ್ಟಿದ್ದು ಜೀವನಪ್ರದನಾಗಿ ನಮ್ಮ ಕರ್ಮಗಳ ಅನುಸಾರವಾಗಿ ಈ ದೇಹದಲ್ಲಿ ಎಷ್ಟು ದಿವಸ ಇರಬೇಕು ಅಂತ ಕರ್ಮ ಇದೆಯೋ ಆ ಕರ್ಮ ಮುಗೀತು. ಹೊಸ ದೇಹವನ್ನ ಪಡೆಯುವ ಕರ್ಮ ಬಂತು. ಅದಕ್ಕೆ ಈ ದೇಹವನ್ನು ಬಿಡಿಸಿ ಹೊಸ ದೇಹಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ದೇಹದಲ್ಲಿ ಎಷ್ಟು ದಿವಸ ಇರಬೇಕು ಅಷ್ಟು ದಿವಸ ಇರ್ತಾನೆ. ಹೀಗೆ ನಮ್ಮ ದೇಹಗಳು ಅನಾದಿ ಕಾಲದಿಂದಲೂ ಪ್ರವಾಹತಃ ನಿತ್ಯವೆನಿಸಿವೆ. ಮೋಕ್ಷದವರೆಗೂ ಬರ್ಕೋತ ಹೋಗ್ಕೋತಿರ್ತಾವು. ಈ ಹಡಗು ಬಿಡೋದು ಮತ್ತೊಂದು ಹಡಗೇರೋದು, ಆ ಹಡಗು ಬಿಡೋದು ಮತ್ತೊಂದು ಹಡಗೇರೋದು. ನಡ್ಕೋತ ಹೊಂಟಿದ್ವಿ, ಸ್ವಲ್ಪ ಹೊತ್ತು ಯಾರೋ ಲಿಫ್ಟ್ ಕೊಡ್ತೀನಿ ಅಂದ್ರೆ ಅದು ಗಾಡಿ ಏರಿದ್ವಿ, ಮತ್ತೆ ಹೇಳಿದ್ವಿ, ಇನ್ನೊಬ್ರು ಯಾರೋ ಕಾರ್ನ ಕೂತ್ಕೊಂಡು ಹೊಂಟ ಮತ್ತೆ ಹೊಂಟ್ವಿ. ಹಿಂಗೆ ಹೋಗ್ಕೋತಿರೋದ ಹೊರತಾಗಿ ನಿಲ್ಲೋದಿಲ್ಲ. ಆ ವಾಯುದೇವರೂ ಕೂಡ ಈ ದೇಹದಲ್ಲಿ ಜೀವನ ಜೊತೆಗೆ ಮನೆ ಮಾಡ್ಕೊಂಡು ಕೂತಿರ್ತಾರೆ. ಅವರೂ ನಿತ್ಯ, ಈ ದೇಹವು ಪ್ರವಾಹತಃ ನಿತ್ಯ. ಆ ವಾಯುದೇವರ ನಿತ್ಯತ್ವ ಹೇಗೆ ಅಂದ್ರೆ, ದೇಹ ಬಿದ್ದೋದಾಗ ವಾಯುದೇವರು ಹೋಗ್ಬೇಕಲ್ಲ, ವಾಯುದೇವರಿಗೆ ಮರಣ ಬರಬೇಕಲ್ಲ. ಅಂದ್ರೆ ವಾಯುದೇವರ ದೇಹ ಬಿದ್ದೋದ್ರೂ ಕೂಡ ಅವರಿಗೆ ಜ್ಞಾನ ಲೋಪ ಅನ್ನೋದು ಇರೋದಿಲ್ಲ. ಸ್ವರೂಪದಲ್ಲಿ ಎಷ್ಟು ಪ್ರಬಲ ಇದ್ದಾರವರು ಅಂದ್ರೆ, ವೃತ್ತಿಜ್ಞಾನ, ಸ್ವರೂಪ ಜ್ಞಾನ ಅಲ್ಲ. ಸ್ವರೂಪ ಜ್ಞಾನ ನಮಗೂ ಇರ್ತದ, ಪ್ರಯೋಜನ ಇಲ್ಲ. ವೃತ್ತಿಜ್ಞಾನ, ಮನೋಜನ್ಯ ಜ್ಞಾನ, ಆ ಮನಸ್ಸಿನಿಂದ ಜನ್ಯವಾದ ಜ್ಞಾನ ಎಂದೆಂದೂ ಲೋಪವಾಗುವುದಿಲ್ಲ, ಶರೀರ ಇಲ್ಲದೇ ಇದ್ರೂ ಕೂಡ. ಹೀಗೆ ವಾಯುದೇವರು ಭಗವಂತನ ಅನುಗ್ರಹದಿಂದ ಪ್ರತಿಭಾತ ಪರಾವರರಾಗಿ ಜೀವನಪ್ರದರು ಮರಣಪ್ರದರಾಗ್ತಾರಷ್ಟ ಅಲ್ಲ, ಇವನು ಮುಕ್ತನಾದರೆ ಜೀವ, ಅಲ್ಲಿಯೂ ಕೂಡ ಪ್ರಾಣಾಪಾನರೆಂಬ ಮುಕ್ತ ಬ್ರಹ್ಮರು, ಮುಕ್ತ ವಾಯುದೇವರು ಮುಕ್ತ ಬ್ರಹ್ಮರು ಇವನನ್ನು ನೋಡಿಕೊಳ್ಳುತ್ತಾರೆ. ಆ ಪ್ರಾಣದೇವರಿಗೆ ಆಧಾರನಾದವನು ಪರಮಾತ್ಮ ಜನಾರ್ದನ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದಿಷ್ಟು ಯಾರು ತಿಳಿದುಕೊಳ್ಳುತ್ತಾರೋ, ಯಾರು ಉಪಾಸನೆ ಮಾಡ್ತಾರೋ ಅವನೂ ಕೂಡ ಮುಕ್ತನಾಗ್ತಾನೆ. ಅವನು ಅವರರಾದ ಮುಕ್ತರಿಂದ ನೋಡ್ತಾನೆ, ಓಹೋ ಇವರೆಲ್ಲ ವಾಯುದೇವರು ಉಪಾಸನೆ ಮಾಡಿ ಮುಕ್ತರಾಗಿ ಬಂದವರು ಅಂತ ತಿಳಿತಾನೆ ಅಂತ ಇಲ್ಲಿಗೆ ಆ ಭಾಗವನ್ನ ಮುಗಿಸಿದ್ರು. ಇನ್ನ ಅಧ್ಯಾಯವನ್ನ ಪೂರ್ಣ ವ್ಯಾಖ್ಯಾನ ಮಾಡಿದ ಶ್ರೀಮದಾಚಾರ್ಯರು ಮತ್ತೊಂದು ರೀತಿಯಿಂದ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಡ್ತಾರೆ. ಇಡೀ ಅಧ್ಯಾಯವನ್ನ 1.5 ಪುಟದಲ್ಲಿ ವ್ಯಾಖ್ಯಾನ ಮಾಡಿ ಮುಗಿಸ್ಬಿಡ್ತಾರೆ. 1.5 ಪುಟದೊಳಗ ಹೆಚ್ಚು ಕಡಿಮೆ 2 ಪುಟ. 2 ಪುಟದಲ್ಲಿ ಶ್ರೀಮದಾಚಾರ್ಯರು ಮತ್ತೆ ಮೊದಲನೇ ಮಂತ್ರದಿಂದ ಹಿಡ್ಕೊಂಡು ಇಲ್ಲಿ ತನಕ ಏನೇನು ಹೇಳಿವಿ ಅಂತ ಅನುವಾದ ಮಾಡ್ತಾ ಹೊಸ ಹೊಸ ಅರ್ಥವನ್ನ ಹೇಳಿ ಪ್ರಾರಂಭ ಮಾಡಿಬಿಡ್ತಾರು. ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ ಹೇಳಿ? ಓಕೆ, ರೈಟ್. ಈಗ ನೋಡ್ರಿ ಏನಂತಾರ ಅಂತ ತಗೋಣಂತೀಗ. ಎಲ್ಲಿಂದ ಬಂತು? ಬ್ರಹ್ಮ ಪಂಥಾಹ ಸತ್ಯಂ ಕರ್ಮೇತಿ ತಸ್ಯ ನಾರಾಯಣಸ್ಯ ವಾಸುದೇವಾದ್ಯಾಹ. ಏನಪ್ಪ? ತಸ್ಯ ನಾರಾಯಣಸ್ಯ ವಾಸುದೇವಾದ್ಯಾಹ ಕ್ರಮೇಣ ಚತಸ್ರೋ ಮೂರ್ತಯಃ. ಮೊದಲನೇ ದಿವಸದಿಂದ ಬರೆಸ್ಬಿಟ್ಟೀನಿ, ಇಲ್ಲಿಂದ ಇಟ್ಕೊಂಡೆ ಬರೆಸ್ಬಿಟ್ಟೀನಿ. ಏನಾಗಿದೆ ಅಂದ್ರೆ, ಮೊದಲನೇ ಮಂತ್ರದಲ್ಲಿ ಏಷ ಪಂಥ ಏತತ್ ಕರ್ಮ ಏತತ್ ಸತ್ಯಂ ಏತತ್ ಬ್ರಹ್ಮ ಶಬ್ದ ಇದ್ದದ್ದನ್ನ ಅಲ್ಲಿ ವಾಸುದೇವಾದಿ ರೂಪಗಳವ ಅಂತ ಅನ್ನೋದನ್ನ ಹೇಳಿಬಿಟ್ಟಿತ್ತು. ಅನಿರುದ್ಧ ಮತ್ತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವಂತಹ 4 ರೂಪಗಳು ಕ್ರಮ ಏನಿಲ್ಲ, ಒಟ್ಟಾರೆ ಹೇಳಿದ್ದಾರೆ ಅಂತ. ಅದನ್ನ ಅಲ್ಲಿ ಹೇಳಿಲ್ಲ ಶ್ರೀಮದಾಚಾರ್ಯರು, ಇಲ್ಲಿ ಹೇಳ್ಯಾರ. ಚತಸ್ರೋ ಮೂರ್ತಯ ಬ್ರಹ್ಮ ಪಂಥಾಹ ಸತ್ಯಂ ಕರ್ಮೇತಿ ತಸ್ಯ ನಾರಾಯಣಸ್ಯ ವಾಸುದೇವಾದ್ಯಾಹ ಕ್ರಮೇಣ ಚತಸ್ರೋ ಮೂರ್ತಯ. ವಿಷಯ ಮುಗಿತು. ನಾಸಿಕಾಯಾಂ ಯನ್ನೇತ್ರಯೋರ್ಮಧ್ಯೆ ವಿನತಮಿವ ಕಿಂಚಿನ್ನತಸ್ಥಾನಂ ತತ್ ಸೂರ್ಯಲೋಕಸ್ಥಾನೀಯಂ ವಿದ್ಯಾತ್. ಆಗ ಅಧ್ಯಾತ್ಮದಲ್ಲಿ ಮುಖವನ್ನ ಭೂಹು, ಶ್ವಾಸೋಚ್ಛ್ವಾಸ ಮೂಗನ್ನ ಭುವಃ, ಯಾವ ಅಂತರಿಕ್ಷ ಯಾವುದು ಅಂತ ಕೇಳಿದ್ರೆ ಕಣ್ಣಿನ ಮಧ್ಯದಲ್ಲಿರುವಂತಹ ಈ ಭಾಗ ಅಂತ ಹೇಳಿದ್ದಲ್ಲಿ ಸರಿ ಆಯ್ತೇನ್ರಿ? ಯಾವ ಭಾಗ? ಮೂಗಿನ ಮೇಲಿನ ಭಾಗ, ಇಲ್ಲಿ ಭಾಗ. ಅದಕ್ಕೆ ಇದನ್ನೇನು ಹೇಳಿತ್ತು ನಾವು? ಅಂತರಿಕ್ಷ ಲೋಕ ಅಂತ. ಅದರ ಬಗ್ಗೆ ಶ್ರೀಮದಾಚಾರ್ಯ ವಿವರಣೆ ಕೊಡ್ತಾರ. ನಾಸಿಕಾಯಾಮ್ ಮೂಗಿನಲ್ಲಿ, ನೇತ್ರಯೋರ್ ಮಧ್ಯೆ 2 ನೇತ್ರಗಳ ಮಧ್ಯದಲ್ಲಿ, ವಿನತಮಿವ ಸ್ವಲ್ಪ ಬಾಗಿದಂತೆ,
ಕಿಂಚಿನ್ ನತಸ್ಥಾನಂ ಸ್ವಲ್ಪ ಬಾಗಿದ ಜಾಗ ಇದೆಯಲ್ಲ ತತ್ ಸೂರ್ಯಲೋಕ ಸ್ಥಾನೀಯಂ ವಿದ್ಯಾತ್ ಅದನ್ನ ಸೂರ್ಯಲೋಕವೆಂದು ತಿಳಿಯಬೇಕು ಅಂತ. ಇದೇನ್ ಹೇಳ್ದಂಗಾಯ್ತು, ಏನ್ ತಿಳಿಲಿಲ್ಲ. ಅಲ್ಲಿ ಆದ್ರೆ ವಾಸುದೇವಾದ ರೂಪಗಳನ್ನು ಹೇಳ್ಯಾರ. ಇಲ್ಲೇನು ಅಂತಂದ್ರೆ ಉಪನಿಷತ್ತಿನಲ್ಲಿ ವಿನತ ಮಿವ ಅಂತದ, ಬಾಗಿದಂತೆ ಅಂತದ, ಸ್ವಲ್ಪ ಅಂತಿಲ್ಲಲ್ಲಿ. ಅದಕ್ಕೆ ಆಚಾರ್ಯರು ಕಿಂಚಿನ್ ನತಸ್ಥಾನಂ ಅಂತ ಸ್ವಲ್ಪ ಬಾಗಿದ್ದು ಅಂತ ಅರ್ಥ ಬರ್ದಾರ. ಅಂದ್ರ ಶ್ರೀಮದಾಚಾರ್ಯ ಪ್ರಕಾರ ಇವ ಅನ್ನೋ ಶಬ್ದಕ್ಕ ಸ್ವಲ್ಪ ಅಂತ ಅರ್ಥ ಅದ, ಬರೇ ಅದರಂತೆ ಅಂತ ಅರ್ಥ ಅಲ್ಲ. ಬರ್ದಿಟ್ಕೊಳ್ರಿ ಏನಂತ, ಇವ ಎನ್ನುವ ಶಬ್ದಕ್ಕೆ ಸ್ವಲ್ಪ ಅಂತ ಅರ್ಥ. ಹೇಳ್ತೇನು, ಇನ್ ಸ್ವಲ್ಪ ಉಪ್ಪು ಹಾಕ್ರಿ ಅಂತಿರ್ತಾರಲ್ಲ, ಹಂಗಿತ್ತ ಹಂಗ ತಿಳಿತೇನಪ್ಪ ಬಿಂದು ಮಾಮ. ಕಿಂಚಿತ್ವೇ ಚೋಭಯತ್ವೇ ಚ ಸಂಶಯೇ ಚಾವಧಾರಣೆ ಇವ ಶಬ್ದ ಪ್ರಯುಜ್ಯೇತ ನೆಕ್ಕಾರೇಪಿ ಚ ಪಂಡಿತೈ. ಕೋಶ ಹೇಳ್ತದ ಏನು, ಸ್ವಲ್ಪ ಅನ್ನೋ ಅರ್ಥವಾಗಿ ಇವ ಅಂತ ಹೇಳ್ತಾರ, ಉಭಯ ಇದು ಮತ್ತು ಅದು ಎರಡು ಅನ್ನೋ ಅರ್ಥದಲ್ಲಿ ಹೇಳ್ತಾರ, ಸಂಶಯ ಅನ್ನೋ ಅರ್ಥವಾಗಿ ಇವ ಅಂತಾರ, ಅವಧಾರಣದೊಳಗೆ ಇವ ಅದ, ನೆಕ್ಕಾರ ಥುಥು ಅನ್ನೋದಕ್ಕೂ ಕೂಡ ಇವ ಶಬ್ದವನ್ನು ಬಳಸ್ತಾರ, ಥಿಥಿ ಅನ್ನೋದಕ್ಕೂ ಇವ ಬಳಸ್ಬೇಕ. ಇಷ್ಟ ಕಡೆಗೆ ಇವ ಶಬ್ದವನ್ನ ಬಳಸ್ತಾರೆ. ಅದಕ್ಕೆ ನೋಡ್ರಿ, ನಾಸಿಕಾಯಾಮ್ಯನ್ನೇತ್ರಯೋರ್ ಮಧ್ಯೆ ವಿನತಮಿವ ಅಂತದ. ಆ ಮೂಗಿನಲ್ಲಿ ಕಣ್ಣುಗಳ ಮಧ್ಯದಲ್ಲಿ ಒಂದು ವಿನತಮಿವ ಬಾಗಿದಂತೆ ಇದೆ ಅಲ್ಲ, ಅಲ್ಲ ಸ್ವಲ್ಪ ಬಾಗಿದ ಸ್ಥಾನ ಅಂತ ಅರ್ಥದಕ್ಕೆ. ಕಿಂಚಿನ್ನತ ಸ್ಥಾನಂ ತತ್ಸೂರ್ಯಲೋಕ ಸ್ಥಾನೀಯಂ. ಮುಗಿತಾ? ಇನ್ನ ತಥೇತಿ ನಿರ್ಣಯ. ಮತ್ತೊಂದು ಪ್ರಶ್ನೆ. ಅಲ್ಲಿ ಶ್ರೀಮದಾಚಾರ್ಯ ತಥೇತಿ ಅಂತ ಬತ್ ಹಿಡಿದು ನಿರ್ಣಯ ಅಂತಿದ್ದಾರೆ. ಎಲ್ಲಿದು ಬಂದದ ತಥೇತಿ ಅಂದ್ರೆ ಅದಕ್ಕ ಅದೆಲ್ಲ ಹಿಂದಿನ ಪೇಜ್ ಮುಂದಿನ ಪೇಜ್ ತಿರುಗಿಸಿ ಹೇಳ್ಬೇಕ್ರಿ ಮತ್ತೀಗ ನಾನು. ಅದಕ್ಕ ಮತ್ತ ಬಹಳ ದೂರ ದೂರ ಹೋಗ್ತದ. ಈ ತಥಾ ಅನ್ನೋ ಶಬ್ದದ್ದು 132ನೇ ಪುಟದಲ್ಲಿ ಅಥ ಅಧ್ಯಾತ್ಮಂ ಅನ್ನೋ ಸ್ಥಳದಲ್ಲಿ ಏನ್ ಬಂದದ ಅಂದ್ರೆ ಅಲ್ಲಿ ಬಂದದ ನಾಸ ಯಥಾ ಪೃಥಿವಿ ತಥಾ ಅಂತ ಬಂದದ ವಾಕ್ಯದಲ್ಲಿ 132ರಲ್ಲಿ. ಪುರುಷ ಏವ ಉಕ್ತಮಯಮೇವ ಮಹಾನ್ ಪ್ರಜಾಪತಿರಹಮುಕ್ತಮಸ್ಮೀತಿ ವಿದ್ಯಾತ ತಸ್ಯ ಮುಖಮೇವ ಉಕ್ತಂ ಯಥಾ ಪೃಥಿವಿ ತಥಾ ಅಂತದ. ಸಿಕ್ತ? ಇಲ್ಲಿ ಇದಕ್ಕೆ ನಿರ್ಣಯ ಬರ್ಲಿಕ್ಕೆ ಶ್ರೀಮದಾಚಾರ್ಯ ತಥೇತಿ ನಿರ್ಣಯ ಅಂತ ಬರೆದಿದ್ದಾರ. ಏನ್ ಹಂಗಂದ್ರೆ ತಥೇತಿ ನಿರ್ಣಯ ಅಂತಂದ್ರೆ ಈಗ ನೋಡ್ರಿ, ಯಥಾ ಅಂತ ಹೇಳಿದ ಮೇಲೆ ತಥಾ ಅಂತ ಹೇಳುವ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ನಾವದನ್ನ ಸ್ವತಃ ತಿಳ್ಕೋತೀವಿ. ಗೊತ್ತಾಯ್ತಾ? ಯತ್ ಶಬ್ದ ಬಂದ್ರೆ ತತ್ ಶಬ್ದ ಬರಬೇಕು ಅಂತ ಸ್ವತಃ ನಿರ್ಧಾರ ಮಾಡಿಬಿಡ್ತೀವಿ ನಾವು. ಆದ್ರೆ ತಥಾ ಅಂತ ಯಾಕೆ ವಿಶೇಷವಾಗಿ ಹೇಳಿಗತಾರ ಅಂದ್ರೆ ಇದು ನಿರ್ಣೀತವಾದ ವಿಷಯ ಅಂತ ತಿಳಿಸ್ಲಿಕ್ಕೆ ತಥಾ ಅನ್ನೋ ಪದವನ್ನು ಹೇಳಿಗತಾರ. ಈಗ ಪರ್ವತೋ ವನ್ಯಮಾನ್ ಧೂಮಾತ್ ಯಥಾ ಮಹಾನಸಂ ಅಂದ್ಬಿಟ್ಟಿ ನಾವು. ಗೊತ್ತಾಯ್ತಾ? ಪರ್ವತದಲ್ಲಿ ವನ್ಯಧೂಮಗಳಿವೆ, ಹೇಗೆ ಮಹಾನಸದಲ್ಲಿಯೋ ಅಂತ ಇಷ್ಟು ಹೇಳಿದ್ರೆ ಸಾಕು. ಹಾಗೆಯೇ ಪರ್ವತದಲ್ಲಿಯೋ ಅಂತ ಅರ್ಥ ಆಗ್ತದೆ. ಮತ್ತೆ ತಥಾ ಶಬ್ದ ಬೇಕಾಗಿಲ್ಲ. ಆಯ್ತಾ? ಅವಾಗ ತಥಾ ಅಂತ ಹೇಳಿದ್ವಿ ಅಂದ್ರೆ ನಿರ್ಧಾರ ಅನ್ನೋ ಅರ್ಥದಲ್ಲಿ ಹೇಳಿಕ್ ಹೊರಟೀವಿ, ಸಾದೃಶ್ಯ ಅರ್ಥದಲ್ಲಿ ಹೇಳಿಕ್ ಹೊರಟಿಲ್ಲ. ಹೆಂಗ ಒಂದು ದೃಷ್ಟಾಂತ ಹೇಳ್ಬೇಕಲ್ಲ. ಮತ್ತೆ ಯಥಾ ರಾಜ ತಥಾ ಪ್ರಜಾ ಅಂದಿರ್ತಾನೆ. ಏನ್ ಹೇಳ್ರಿ? ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿದ್ರಿ ಅಂದ್ರ ರಾಜನಂತೆ ಪ್ರಜೆಗಳು ಅಂತ ಅನ್ನೋದು ಹೋಲಿಕೆ ಏನ್ ಹೇಳಿಕತ್ತಿಲ್ಲ, ಕನ್ಫರ್ಮ್ ಇದು. ರಾಜ ದುಷ್ಟ ಇದ್ದಾನಂದ್ರೆ ಪ್ರಜೆಗಳು ದುಷ್ಟ ಇದ್ದಾನೆ, ಕನ್ಫರ್ಮ್ ಅದು. ಮತ್ತೆ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಆ ತಥಾ ಶಬ್ದಕ್ಕೆ ನಿರ್ಣಯ ಅನ್ನೋ ಅರ್ಥ ಬಂದದ. ಅದಕ್ಕೆ ಇಲ್ಲೂ ಕೂಡ ಏನ್ ಹೇಳಿಕ್ ಹೊರಟ 132ನೇ ಪೇಜ್ನಲ್ಲಿ, ತಸ್ಯ ಮುಖಮೇವ ಉಕ್ತಂ ಯಥಾ ಪೃಥಿವಿ, ಹೇಗೆ ಪೃಥ್ವಿಯು ಉಕ್ತವಾಗಿದೆಯೋ ಉತ್ಥಾಪನಾತ್, ಹಂಗ ದೇಹದಲ್ಲಿ ಮುಖ ಇದು ಉಕ್ತ ಆಗಿದೆ ಅಂದ್ರೆ ನಿರ್ಧಾರ. ಅದರಂತೆ ಅಂತ ಇಷ್ಟ ಅಲ್ಲ, ನಿರ್ಧಾರಿತವಾಗಿ ಹೇಳಿಗತ್ತೀವಿ ನಾವು ಅಂತ ತಿಳಿಸ್ಲಿಕ್ಕೆ ಹೇಳ್ಯಾರ. ಸರಿ, ಅದರ ಮುಂದೆ ಮತ್ತೊಂದು ಬರ್ತದ. ಏನ್ ಬರ್ತದ ಅಂದ್ರೆ ಪರಮಾತ್ಮ ಇರಾಮಯ ಅಂತದ್ರಲ್ಲಿ ಏನ್ ಬಂದದಲ್ಲಿ ಇರಾಮಯ ಅಂತ. ಇಲ್ಲದ 135ನೇ ಪುಟದಲ್ಲಿ ಸ ಇರಾಮಯೋ ಯದ್ಧಿ ಇರಾಮಯಸ್ತಸ್ಮಾಧಿರಣ್ಮಯ ಅಂತದ. ಆ 135ನೇ ಪೇಜ್ನಲ್ಲಿದೆ ನೋಡ್ರಿ. ಅಲ್ಲೇನ್ ಮಾಡ್ಯಾರ, ಇರಾಮಯಾಹ ಅಂತ ದೀರ್ಘ ಹೇಳ್ಯಾರ. ಅಲ್ರಿ, ಇರೋದೊಂದು ಭಗವಂತನ ರೂಪ, ಇರಾಮಯಾಹ ಅಂತ ಬಹು ದೀರ್ಘ ಯಾಕೆ ಹೇಳಿದ್ರಿ ಅಂತ ಕೇಳಿದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರ. ಇರಾಮಯಾಹ ಇತಿ ದೈರ್ಘ್ಯಂ ಅವಧಾರಣಾರ್ಥಂ. ಇಲ್ಲಿಯೂ ಬಂದಿರುವಂತಹ ದೀರ್ಘವೂ ಕೂಡ ಅವಧಾರಣ ಅಂದ್ರೆ ನಿಶ್ಚಯ ಎಂಬ ಅರ್ಥವನ್ನು ಹೇಳಲಿಕ್ಕೆ ಹೊರಟದ. ಏನ್ ನಿಶ್ಚಯ ಅಲ್ಲಿ? ಅಲ್ರಿ, ದೀರ್ಘ ಹೆಂಗ್ ನಿಶ್ಚಯ ಅಂತ ಅರ್ಥ ಹೇಳ್ತದ ಅಂದ್ರೆ
ದೈರ್ಘ್ಯಂ ಪ್ಲುತಂಚ ಹಿಂಕಾರೋ ಬಿಂದುರಪ್ಯವಧಾರಣೆ ಇತಿ ಶಬ್ದ ನಿರ್ಣಯ. ಶಬ್ದ ನಿರ್ಣಯ ಎಂಬ ಕೋಶದಲ್ಲಿ 150ನೇ ಪೇಜ್ನಾಗ ತೆಗೆದು ದೈರ್ಘ್ಯಂ ಪ್ಲುತಂಚ ಹಿಂಕಾರ ಆನಂದ್ ಅವರು 150 ಸಿಕ್ಕಿದಲ್ಲ. ದೈರ್ಘ್ಯಂ ದೀರ್ಘವು, ಪ್ಲುತವು, ಹಿಂಕಾರವು. ಪ್ಲುತ ಅಂದ್ರೆ ಏನು? ಆ ಈ ಅಂತೀವಲ್ಲ ಅದು ಪ್ಲುತ. ಹಿಂಕಾರ ಇವುಗಳು, ಮತ್ತು ಬಿಂದುವು, ಬಿಂದು ಅಂದ್ರೆ ಅಪ್ ಹಿಂಗೆ ಹೇಳ್ತಾ ನೋಡ್ರಿ, ಕಮ್ ಅವೆಲ್ಲವೂ ಕೂಡ ಅವಧಾರಣ ಎಂಬ ಅರ್ಥವನ್ನ ತಿಳಿಸ್ತಾವ. ಅವಧಾರಣ ಅಂದ್ರೆ ನಿಶ್ಚಯ ಅಂತ ಅರ್ಥ. ಎರಡದು ಆಯ್ತಾ. ಅದಕ್ಕ ದೀರ್ಘಾಕ್ಷರವನ್ನ ಹೇಳಿದಾಗ ನಿರ್ಧಾರಣ ಅಂತ ಅರ್ಥ ಮಾಡಿಕೊಳ್ಳಬೇಕು. ಹೆಂಗ ಅಂದ್ರೆ ಒಂದು ಮಹಾಭಾರತದ ವಾಕ್ಯ ನೋಡ್ರಿ, ಹೇಳ್ತೀನಿ ಒಂದು ದೃಷ್ಟಾಂತ ಹೇಳ್ತೀನಿ. ಮಹಾಭಾರತ ವಾಕ್ಯಕ್ಕೆ ಪಾಂಡವರನ್ನ ಹೇಳುವಾಗ ಪಾಂಡವರು ಎಂಥವರು ಅಂದ್ರೆ ಆಸ್ತಿಕರು ಅಂತ ದೀರ್ಘ ಹೇಳ್ತದೆ. ಏನ್ ಹೇಳ್ತದೆ? ಆಸ್ತಿಕರು ಅಂತ. ಸಾಮಾನ್ಯವಾಗಿ ಆಸ್ತಿಕರು ನಾಸ್ತಿಕರು ಅಂತ ಇಬ್ಬರೇ ಇರೋದು. ಎಲ್ಲೂ ಕೂಡ ಆಸ್ತಿಕರು ಅಂತ ಪ್ರಯೋಗ ಮಾಡಿಲ್ಲ. ಮಹಾಭಾರತದಲ್ಲಿ ಪಾಂಡವರನ್ನ ಹೇಳುವಾಗ ಆಸ್ತಿಕರು ಅಂತ. ಯಾಕ ಅಂದ್ರೆ ದೀರ್ಘ ಏನ್ ಹೇಳ್ತದ ಅಂದ್ರೆ ನಿರ್ಧಾರಣ ಅಂತ ಹೇಳ್ತದೆ. ಅವರಲ್ಲಿರುವಂತಹ ಆಸ್ತಿಕತೆಯು ತೋರಿಕೆಯ ಆಸ್ತಿಕತೆ ಅಲ್ಲ, ನಿರ್ಧಾರಿತವಾಗಿ ಅವರು ಆಸ್ತಿಕರಿದ್ದಾರೆ ಅಂತ ತಿಳ್ಕೊಳ್ರಿ. ಏನು ಹೊರಗೆ ಊಟಕ್ಕೆ ಬಂದಾಗ ಮಡಿ ಉಟ್ಕೊಂಡು ಬಂದು ಸರಿ 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 ಅನ್ಕೊಂಡ್ ಬಂದಿರ್ತಾರ. ಹಿಂಗಾರ ಹೊರಗೆ ಅಷ್ಟ ಮಡಿ ಕೊಡ್ತಾರನೋ ಅಂತ ಹಿಂಗ್ ತಿಳ್ಕೊಬೇಡ್ರಿ. ಮನ್ಯಾಗ ಸೈತೇಕ್ ಮಡ್ಲಿ ಊಟ ಮಾಡಿ ಏನು ಅದು ಹೇಳಿದೆ ವಿಜ್ಞಾನ ಗೊತ್ತಾಗ್ಲಿ ಅಂತ ತಿಳ್ಕೊಂಡು ಹೇಳಿದೆ. ಕೆಲವು ಏನಾಗ್ಬಿಡ್ತಾರಿ, ಹೊರಗಿದ್ದಾಗ ತಂಬಿ ಹಿಡ್ಕೊಂಡು ಅಂತಿರ್ತಾರ. ಒದ್ದಿ ಸ್ನಾನ ಎಲ್ಲ ಇರ್ತದೆ. ಮತ್ತೆ ಇವ್ರು ಯಾವಾಗ್ಲೂ ಹಿಂಗಾನೋ ಇವತ್ತಷ್ಟ ಹಿಂಗಾನೋ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈ ಆಚಾರ್ಯ ಯಾವಾಗ್ಲೂ ಹಿಂಗೆ ಊಟ ಮಾಡ್ತಿರ್ತಾರ ಅಂತ ನಿರ್ಧಾರಣೆ ಹೇಳಲಿಕ್ಕೆ ಮಡೀ ಅಂತ ಅವಧಾರಣ ಮಾಡಿರ್ತಾರೆ. ಇದನ್ನು ಹೇಳ್ತಾರೆ. ದೈರ್ಘ್ಯಂ ಪ್ಲುತಂಚ ಹಿಂಕಾರೋ ಬಿಂದುರಪ್ಯವಧಾರಣೆ ಅಂತ ತಿಳಿದುಕೊಂಡು ದೀರ್ಘವಾದದ್ದು ಮತ್ತು ಪ್ಲುತವಾದ ಸ್ವರ ಹಾಗೂ ಹಿಂಕಾರ ಮತ್ತು ಬಿಂದು ಇವೆಲ್ಲವೂ ಕೂಡ ಅವಧಾರಣ ಎಂಬ ಅರ್ಥವನ್ನು ತಿಳಿಸ್ತದೆ. ಮುಂದಲ್ಲೊಂದು ಬ್ರಹ್ಮ ಹೈವಂ ತಾಯಿತೇ ಅಂತ ಹೇಳಿಗೆತಾರೆ. ಮತ್ತಿಲ್ಲಿ ಇಲ್ಲಿ ಬ್ರಹ್ಮ ಏವ ತೌ ತೇ ಏತೇ ಅದೇನದು ಅಲ್ಲೆಲ್ಲಿ ಬಂದದ ಅಂದ್ರೆ ಭಗವಂತ ಉದರದಲ್ಲಿ ಇದ್ದಾನ ಹೃದಯದಲ್ಲಿ ಇದ್ದಾನ ಅಂತ ಎರಡು ಬಂತು. ಉದರದಲ್ಲಿ ಇದ್ದವರು ಶಾರ್ಕರಾಕ್ಷರು ಉಪಾಸನೆ ಮಾಡ್ತಾರೆ, ಹೃದಯದಲ್ಲಿ ಇದ್ದವರು ಆರುಣಿ ಎಂಬ ಋಷಿಗಳು ಉಪಾಸನೆ ಮಾಡ್ತಾರೆ ಅಂತ ಹಿಂದಕ್ಕೆ ಬಂದಿತ್ತು, ಹೇಳಿದ್ದೆ. ಈಗ ಅದರ ಮೇಲೆ ಪ್ರಶ್ನೆ, ಅದೆಲ್ಲಿ ಬಂದದ? 136ನೇ ಪೇಜ್ ಒಳಗೆ ಬಂದದ. ಅದು ಗೊತ್ತಾಯ್ತಾ? ಇದು 136ನೇ ಪೇಜಿನಲ್ಲಿ ಬಂದಿದ್ದು. ಬ್ರಹ್ಮ ತಾ ಏವಂ ಏತೆ ಅಂತದ. ಅದು ಶ್ರೀಮದಾಚಾರ್ಯ ಅಂತಾರೆ, ಅಲ್ರಿಪಾ ಇವು ಯಾಕೆ ಹೇಳ್ಬೇಕಾತ್ ನಿಮ್ಗ, ಏನ್ ಬೇಕಾಗಿದೆ ಅಂತಂದ್ರೆ ಅದಕ್ಕೆ ಉತ್ತರ ಹೇಳ್ತೀವಿ. ಎರಡು ಅಂತನ್ನೋ ಶಬ್ದ ಹೇಳಿ ಎರಡು ಕಡೆಗೆ ಇದ್ದದ್ದರಿಂದ ಭಗವಂತ ಹೃದಯದಲ್ಲಿ ಒಂದು ಕಡೆಗೆ ಉದರದಲ್ಲಿ ಒಂದು ಕಡೆಗೆ ಇದ್ದದ್ದರಿಂದಾಗಿ ಎರಡು ರೂಪಗಳಾದದ್ದರಿಂದ ಜನರಿಗೆ ಏನಾಗಬಾರ್ದು, ಎರಡು ಬೇರೆ ರೂಪಗಳೇನು ಅಂತ ಅನಿಸಬಾರದು ಅನ್ನೋದಕ್ಕೆ ಬ್ರಹ್ಮನೇ ಇವನು ಅನ್ನೋದನ್ನ ಹೇಳಿಕೊಳ್ತಾರೆ. ಬ್ರಹ್ಮ ಹ ಏವಂ ತಾಯೇತೆ. ಹೊಟ್ಟೆಯಲ್ಲಿದ್ದವನು ಬ್ರಹ್ಮನೇ, ಹೃದಯದಲ್ಲಿದ್ದವನು ಬ್ರಹ್ಮನೇ, ಬೇರೆ ಅಲ್ಲ. ಸರಿ ಆಯ್ತೇನು? ಹೌದ್ಬಿಡು. ಅದಕ್ಕೆ ನೋಡ್ರಿ 151ನೇ ಪುಟದಾಗ ಮುಂದೆ ಪಾಠ ಶುರು. ಈಗ ದೇಶತಃ ಕಾಲತೋ ಅರ್ಥಾಚ್ಚ ಬಲತೋ ಗುಣತಸ್ತಥ ಸ್ವರೂಪತೋಪಿ ನೈವ ಸ್ಯಾತ್ ಭೇದೋ ಅತ್ಯಲ್ಪೋಪಿ ಯತ್ರ ಹಿ. ಭಗವಂತನಿಗೆ ದೇಶ ಭೇದ ಇರುವುದಿಲ್ಲ. ಹೆಂಗ ದೇಶದಿಂದ ಭೇದ ಇರ್ತದ ಅಂದ್ರೆ ಮೇರು ಪರ್ವತ ಮತ್ತು ವಿಂಧ್ಯ ಪರ್ವತಗಳು ಒಂದು ಈ ಕಡೆದ ಒಂದು ಈ ಕಡೆದ, ಒಂದು ಪಶ್ಚಿಮಕ್ಕ ಒಂದು ಉತ್ತರಕ್ಕ. ಹಂಗ ದೇಶತಃ ಭೇದ ಇದೆ ಪರ್ವತಗಳಿಗೆ. ಹಂಗ ಭಗವಂತನ ರೂಪಗಳಿಗೆ ಭೇದ ಅದ ಏನು ಅಂದ್ರೆ ಇಲ್ಲ. ಕಾಲತಃ ಭೂತಕಾಲಕ್ಕೂ ಭವಿಷ್ಯತ್ ಕಾಲಕ್ಕೂ ಭೇದ ಅದ. ಹಂಗ ಭಗವಂತನಿಗೆ ಭೇದದ ಏನು ಅಂದ್ರೆ ಇಲ್ಲ. ಇನ್ನ ಅರ್ಥಾತ್ ಏನ್ ಅರ್ಥಾತ್ ಅಂತಂದ್ರೆ ಪ್ರಯೋಜನದಿಂದ, ಅರ್ಥ ಶಬ್ದಕ್ಕೆ ಪ್ರಯೋಜನ ಅಂತ ಅರ್ಥ. ಘಟದ ಪ್ರಯೋಜನ ಬೇರೆ ಅದ, ಪಟದ ಪ್ರಯೋಜನ ಬೇರೆ ಅದ. ಬಟ್ಟಿನ ಹೊತ್ಕೊಳಿಕ್ ಬರ್ತದ, ಘಟದಿಂದ ನೀರ್ ತರ್ಲಿಕ್ ಬರ್ತದ. ಊಟ ಮಾಡ್ಲಿಕ್ಕೆ ಬರೋದಿಲ್ರಿ. ಘಟಾನ ಹೊತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಘಟವನ್ನ ತಲೆ ಮೇಲೆ ಹಾಕೊಂಡು ಪಟದಿಂದ ನೀರ್ ತರ್ಲಿಕ್ಕೆ ಬರ್ತದೇನೇ ಇಲ್ಲ ಹೇಳ್ರೋಣ ಅಂತ ಬರ್ತದ. ಅಂಥ ಬಟ್ಟಿರ್ಬೇಕಷ್ಟ. ಮಹಾಭಾರತದ ವನಪರ್ವದಲ್ಲಿ ಹೇಳೋ ಕಾಲಕ್ಕೆ ಕೊನೆಗೆ ಧರ್ಮರಾಜನ ಎರಡಿಕೆ ಆಗ್ಯದ, ಹೋಗಿ ನೀರ್ ತಗೊಂಬ ಅಂತ ಹೇಳಿದಾಗ ನಕುಲ ಸಹದೇವ ಅರ್ಜುನ ಭೀಮ ಹೋಗೋ ಕಾಲಕ್ಕ ಬರೋ ಕಾಲಕ್ಕ ಬಟ್ಟಿ ಒಳಗ್ ನೀರ್ ತಗೊಂಡ್ ಬಾ ಅಂತ ಹೇಳ್ತಾನ. ಆ ಬಟ್ಟಿ ನೀರ್ ತರ್ತಾರ ಅವರು.
ಗೊತ್ತಾಯ್ತಾ ಹೇಳಿದ್ದಂತ. ಆಮೇಲೆ ಬಟ್ಟೆ ನೀರ್ ತರ್ಲಿಕ್ಕೆ ಬರ್ತದೆ, ಆದ್ರೆ ಅಂಥ ಬಟ್ಟೆ ಇರ್ಬೇಕಷ್ಟ. ಇವು ನಾವು ಪಂಜಾಬ್ ಬಟ್ಟೆ ತಗೊಂಡು ನೀರು ತಗೊಂಬರ್ತಿ ಸಾಮಾನ್ಯವಾಗಿ ಲೋಕದಲ್ಲಿ ವಸ್ತ್ರ ಅಂತ ಅನ್ನೋದು ಬೇರೆ ಪ್ರಯೋಜನಕ್ಕೆ, ಘಟ ಅಂಬೋದು ಬೇರೆ ಪ್ರಯೋಜನಕ್ಕದ. ಹಂಗ ಭಗವಂತ ಹೊಟ್ಟೆ ಆಗಿದ್ದ ಭಗವಂತನ ಬೇರೆ ಪ್ರಯೋಜನ ಹೃದಯದಲ್ಲಿ ಹಂಗೇನಿಲ್ಲ. ಸರಿ ಆಯ್ತಾ. ದೇಶತಃ ಕಾಲತಃ ಅರ್ಥಾಚ್ಚ ಬಲತಃ, ಬಲದಿಂದ ಭೇದ ಕಾಣಿಸ್ಬರ್ತದೆ ನಮಗೆ. ಹೆಂಗ ಅಂದ್ರೆ ಆಡಿಗೂ ಆನೆಗೂ ಅಜಗಜಾಂತರ ಅಂತ ಹೇಳ್ತಿರ್ತಾರಲ್ಲ, ಹಂಗ ಆಡಿಗೂ ಆನೆಗೂ ಕೂಡ ಬಲಗಳಲ್ಲಿ ವ್ಯತ್ಯಾಸ ಕಂಡದ. ಹಂಗ ದೇವರಿಗೆ ಅಂದ್ರೆ ಇಲ್ಲ. ಇನ್ನ ಗುಣತಃ, ಬೆಂಕಿಯಲ್ಲಿ ಒಂದು ಬೇರೆ ಗುಣ ಅದ, ನೀರಿನಲ್ಲಿ ಒಂದು ಬೆಂಕಿ ಬೇರೆ ಗುಣ ಅದ. ಹಂಗ ಭಗವಂತನ ಹೃದಯದಲ್ಲಿದ್ದ ಭಗವತ್ ಆ ರೂಪಕ್ಕೂ ಹೊಟ್ಟೆಯಲ್ಲಿದ್ದ ಭಗವದ್ ರೂಪಕ್ಕೂ ವ್ಯತ್ಯಾಸ ಅಂದ್ರೆ ಗುಣ ಇಲ್ಲ. ಇನ್ನ ನೋಡ್ರಿ ಮತ್ತೇನಂತಾರ, ಗುಣತಸ್ತಥ ಸ್ವರೂಪತೋಪಿ, ಭಾರಿ ವಿಚಿತ್ರರಿ. ಒಂದ ದೇಶ ಒಂದ ಕಾಲ ಒಂದ ಇದ್ರೂ ಭೇದ ಇರ್ತದೆ. ಸುಮ್ಮನೆ ದೃಷ್ಟಾಂತ ಹೇಳೋಣಂತೆ. ಹೆಂಗ ಅವಳಿ ಮಕ್ಕಳು ಹುಟ್ಟಿರ್ತಾರ, ಅವಳಿ ಜೋಳಿ. ಅವಳಿ ಜೋಳಿ ಹೆಂಗಿಟ್ಟಿರ್ತಾವ ಅಂದ್ರೆ ಒಂದ ದೇಶ ಒಂದ ಕಾಲ ಒಂದ ಆಹಾರ ತಿಂದು ಹುಟ್ಟಿರ್ತಾವ, ಆದ್ರೆ ಇಬ್ರು ಸ್ವರೂಪತಃ ಭಿನ್ನಿರ್ತಾರ. ಹೌದಿಲ್ಲ ಟ್ವಿನ್ಸ್? ಅಂದ ಮೇಲೆ ಇಷ್ಟೆಲ್ಲಾ ಕಡೆಯಲ್ಲೂ ನಮಗೆ ಭೇದ ಕಂಡದ. ಭಗವತ್ನಲ್ಲಿ ಅಂತಹದ್ದು ಏನು ಅಂದ್ರೆ ನೈವ ಸ್ಯಾತ್ ಭೇದೋ ಅತ್ಯಲ್ಪೋಪಿ ಯತ್ರ ಹಿ, ಭಗವಂತನ ವಿಷಯದಲ್ಲಿ ಸ್ವಲ್ಪವೂ ಭೇದ ಇಲ್ಲ. ದೇಶತಃ ಕಾಲತೋ ಅರ್ಥಾಚ್ಚ, ನೋಡ್ರಿ ವಾಕ್ಯ ನೋಡ್ರಿ, ದೇಶತಃ ಕಾಲತಃ ಅರ್ಥಾತ್, ದೇಶದಿಂದ ಭೇದ, ಕಾಲದಿಂದ ಭೇದ, ಪ್ರಯೋಜನದಿಂದ ಭೇದ, ಬಲದಿಂದ ಭೇದ, ಗುಣಗಳಿಂದ ಭೇದ, ಸ್ವರೂಪತಃ ಭೇದ. ನೈವ ಸಸ್ಯಾತ್ ಭೇದೋತ್ಯಲ್ಪ, ಮತ್ತು ಭೇದ ಇಲ್ಲ ಅಂದ್ಮೇಲೆ ದ್ವಿವಚನದಿಂದ ಹೇಳಿದ್ರೆ ಹೆಂಗ? ಅವ ಎರಡು ಅಂತಂದ್ರೆ ಹೆಂಗ ಪಕ್ಕ ಭಗವದ್ ರೂಪಗಳಿಗೆ ಇದ್ರೆ ಕೇವಲ ಐಶ್ವರ್ಯ ಯೋಗೇನ ಯತ್ರ ಸಂಖ್ಯಾಧಿವದ್ ಭವೇತ್, ಅದು ಅವನ ಸಾಮರ್ಥ್ಯ. ಒಂದಿದ್ರೂ ಎರಡು ಕಾಣಿಸಿಕೊಳ್ಳುವ ಮಹಾ ಸಾಮರ್ಥ್ಯ ಅದ ಅವನಿಗೆ. ಸ್ವರ ಸ್ಪರ್ಶ ವಿಭಾಗೇನ ತತ್ರೋಕ್ತಿ ಸ್ಯಾತ್ ವಿಭಕ್ತಿಷು, ವಿಭಕ್ತಿಗಳಲ್ಲಿ ಸ್ವರ ಮತ್ತು ಸ್ಪರ್ಶ. ಸ್ವರ ಅನ್ನೋ ಶಬ್ದಕ್ಕೆ ಅದು ಅದಿಂದ ಅಮ್ಮಹವರೆಗೆ, ಸ್ಪರ್ಶ ಅನ್ನೋ ಶಬ್ದಕ್ಕೆ ವ್ಯಂಜನಗಳು ಅಂತ ಅರ್ಥ. ಆನಂದ್ ಅವ್ರು ಬರ್ಕೊಂಡಿರಿ, ಸ್ಪರ್ಶ ಶಬ್ದಕ್ಕೆ ವ್ಯಂಜನ ಅಂತ ಅರ್ಥದ. ವಿಭಾಗೇನ ತತ್ರೋಕ್ತಿ ಸ್ಯಾತ್ ವಿಭಕ್ತಿಷು, ವಿಭಕ್ತಿಗಳಲ್ಲಿ ಹೆಂಗ್ ಮತ್ತೆ ನಾವು ಶಬ್ದಗಳನ್ನ ವಿಭಕ್ತಿಗಳನ್ನ ವ್ಯತ್ಯಾಸ ಮಾಡಿ ಹೇಳ್ತೀವೋ ಹಂಗ ಇಲ್ಲಿ ಹೇಳ್ತೀವಿ ಅಂತ ತಾತ್ಪರ್ಯ. ವಾಸ್ತವಿಕವಾಗಿ ಹಿಂಗ ದೃಷ್ಟಾಂತದ. ಸ್ಪರ್ಶಾಹ ಅನ್ನೋ ಶಬ್ದಕ್ಕೆ ಅರ್ಥ ಏನು? ವ್ಯಂಜನಗಳು ಅಂತ ಅರ್ಥ. ಕಾದಯೋ ಮಾವಸಾನಾಹ ಸ್ಪರ್ಶಾಹ, ಪಾಣಿನಿ ಬರ್ದಿದ್ದಾನೆ, ಬರ್ದಿಟ್ಕೊಳ್ರಿ. ಸ್ಟಾರ್ಟ್ ವಿತ್ ಕ ಎಂಡ್ ವಿತ್ ಮ ಈಕ್ವಲ್ಸ್ ಟು ಸ್ಪರ್ಶಾಹ ಅಂತ ಬರ್ದ. ಏನು? ಸ್ಟಾರ್ಟ್ ವಿತ್ ಕ ಎಂಡ್ ವಿತ್ ಮ ಈಕ್ವಲ್ಸ್ ಟು ಸ್ಪರ್ಶಾಹ ಅಂತ ಅರ್ಥದಕ್ಕ. ಗೊತ್ತಾಯ್ತಾ? ಕಾದಯೋ ಮಾವಸಾನಾಹ ಕ ಕ ಗ ಗ ನ ಚ ಚ ಜ ಜ ಯ ಟ ಟ ಡ ಡ ನ ತ ತ ದ ದ ನ ಪ ಪ ಬ ಬ ಮ, ಇವುಗಳಿಗೆ ಸ್ಪರ್ಶಾಕ್ಷರಗಳು ಅಂತ ಕರೀತಾರೆ. ಗೊತ್ತಾಯ್ತಾ? ಅಲ್ಲಿ ನೋಡ್ರಿ ಏನಿರ್ತದೆ ಅಂದ್ರೆ, ಆಕ್ಚುಲಿ ನೀವು ಉಚ್ಚಾರಣೆ ಮಾಡೋ ಕಾಲಕ್ಕೆ ಕ ಅಂದಾಗ ಸ್ವರ ಮತ್ತು ವ್ಯಂಜನಗಳು ಕೂಡ ಇರ್ತಾವ್ರಿ, ಬಿಡಿಸ್ಲಿಕ್ಕೆ ಬರುದಿಲ್ಲ ನಿಮ್ಗೆ. ಆದ್ರೆ ಹೇಳೋ ಕಾಲಕ್ಕೆ ಇದು ಸ್ವರ ಇದು ವ್ಯಂಜನ ಅಂತ ಬಿಡಿಸಿ ಹೇಳ್ಬೇಕಾಗ್ತದೆ. ಹೆಂಗೋ ಹಂಗ ಭಗವಂತನ ರೂಪಗಳಿಗೆ ಭೇದವಿಲ್ಲದೆ ಇದ್ರೂ ಕೂಡ ಇದು ಒಂದು ಅದನ್ನು ಅಂತ ಹೇಳ್ತೀವಿ ಅಷ್ಟೇ ವ್ಯವಹಾರ. ಗೊತ್ತಾಯ್ತಾ? ಓಕೆ ರೈಟ್. ಮುಂದೆ ತತ್ರೋಕ್ತಿ ಸ್ಯಾದ್ ಅಚಿಂತ್ಯಾತ್ತು ತಥೈಶ್ವರ್ಯಾದೇಕೋಪಿ ಬಹುರೂಪವಾನ್, ಅಚಿಂತ್ಯನಾಗಿದ್ದಾನೆ, ಐಶ್ವರ್ಯ ಸಾಮರ್ಥ್ಯ ಇದೆ ಎಂಬುದಕ್ಕೆ ಒಬ್ಬನಿಗೆ ಬಹುರೂಪ ಅದ. ಪ್ರಕಾಶಯೇದ್ ಯಥೋ ವಿಷ್ಣು, ಹಂಗ ತೋರ್ಸ್ಕೊಳ್ತಾನಾದ್ರಿಂದ ಸರ್ವತ್ರಾಪಿ ಅವಿಶೇಷವಾನ್, ಎಲ್ಲೂ ಏನು ವಿಶೇಷ ಇಲ್ಲ ಅವಂಗ, ಆದ್ರೂ ಹಂಗೆ ತೋರಿಸ್ಕೊತಾನ. ನ ವಿಶೇಷೋ ಹಿ ರೂಪಾಣ ಮತ್ಸ್ಯಾದೀನಾಂ ಕಥಂಚನ, ಮತ್ಸ್ಯ ಕೂರ್ಮಾದಿಗಳಲ್ಲೂ ಯಾವ ವ್ಯತ್ಯಾಸ ಇಲ್ಲ. ಮತ್ಸ್ಯ ಅಂದ್ರೆ ಮೀನಾಗ್ಯದ, ಕೂರ್ಮ ಅಂದ್ರೆ ಆಮೆ ಆಗ್ಯದ, ಅವ್ ಬೇರೆ ಇವ್ ಬೇರೆ ಅಂತ ಅಂತೀನಿ ಅಂದ್ರೆ ಅನ್ಬೇಡಪ್ಪ. ವಾಮನ ಗಿಡ್ಡಿದ್ದ, ಮತ್ತೆ ನರಸಿಂಹ ಎತ್ತರಿದ್ದ, ಆಮೇಲೆ ಪರಶುರಾಮ ಕೈಯ ಕೊಡ್ಲಿ ಹಿಡ್ಕೊಂಡಿದ್ದ, ಕೃಷ್ಣ ಕೊಳು ಹಿಡ್ಕೊಂಡ, ಹಿಂಗಾಗಿ ಬೇರೆ ಬೇರೆ ಅಂತ ತಿಳ್ಕೋಬೇಡ. ನೈಶ್ವರ್ಯೇ ನ ಬಲೇ ಚೈವ ನಾನಂದಾದಿ ಗುಣೇಶ್ವಪಿ, ಪ್ರಭುತ್ವದಲ್ಲಾಗಲಿ ಬಲದಲ್ಲಾಗಲಿ ಆನಂದಾದಿ ಗುಣಗಳಲ್ಲಾಗಲಿ ಎಂದೂ ವ್ಯತ್ಯಾಸ ಇಲ್ಲ. ಇತ್ಯಾದಿ ಶಬ್ದ ನಿರ್ಣಯ ವಚನಾತ್, ಇವೇ ಮೊದಲಾದ ಶಬ್ದ ನಿರ್ಣಯ ವಚನ ಇದ್ದುದರಿಂದ ದ್ವಿವಚನ ಮಾತ್ರ. ಎಲ್ಲಿ? ಬ್ರಹ್ಮ ಹೈವಂ ತಾಯಿತೇ ದ್ವಿವಚನದಲ್ಲ, ಆ ವಚನವು ವ್ಯವಹಾರ ಮಾತ್ರ ಮಿತಿ ದರ್ಶಯಿತು ತಾಯಿತ್ಯುಕ್ತಂ, ಅದರ ವ್ಯವಹಾರ ಅಂತ ತಿಳಿಸಿದ್ದೇವೆ. ಸಂಹಿತಾಯಾಂ ಯತ್ರ ದೈರ್ಘ್ಯಂ ಪದೇ ಯತ್ರ ನ ವಿದ್ಯತೆ ಉಕ್ತಾರ್ಥಸ್ಯ ಮಹಾಧಿಕ್ಯಂ ಶ್ರುತೇಸ್ತತ್ರ ವಿವಕ್ಷಿತಂ. ಮತ್ತೊಂದು ವಿಷಯ ಈಗ ಏನು? ಬ್ರಹ್ಮಾಹ ಅಂತದ, ಬ್ರಹ್ಮಾಹ ಅಂತ ತಿಳ್ಕೊಂಡು ಅದೇನು ಸಂಹಿತಾಯಾಮ್ ಮಂತ್ರ ಹೇಳುವ ಕಾಲದಲ್ಲಿ ದೀರ್ಘ ಬರ್ತದೆ,
ಪದಪಾಠವನ್ನು ಹೇಳುವಾಗ ಎಲ್ಲಿ ದೀರ್ಘ ಬರುವುದಿಲ್ಲವೋ ಅಲ್ಲಿ ಅರ್ಥ ಏನು ಅಂದ್ರೆ ಉಕ್ತಾರ್ಥಸ್ಯ ಮಹಾಧಿಕ್ಯಂ, ಆ ಶಬ್ದದ ಅರ್ಥ ಏನ್ ಬರ್ತದ ಅದರಲ್ಲಿ ಆಧಿಕ್ಯವನ್ನ ಹೇಳ್ರಿ. ಏನ್ ಹಿಂಗಂದ್ರೆ ಅರ್ಥ ಆಗ್ಲಿಲ್ಲ ನಮಗ ಅಂದ್ರೆ ಬ್ರಹ್ಮ ಇದು ದೀರ್ಘವಪಿ ಪರಬ್ರಹ್ಮತ್ವ ವಿವಕ್ಷಯ. ಏನು ಬಹಳ ಚಂದದ ಉಪನಿಷತ್ತಿನ ಒಂದು ಸ್ಟೈಲು ಏನಂತಾರೆ, ಬ್ರಹ್ಮ ಪದವನ್ನ ಬಳಸ್ತದೆ. ಬ್ರಹ್ಮ ಪದವನ್ನ ಬಳಸಿದಾಗ ನಮಗೇನ್ ಅರ್ಥ ಆಗ್ತದೆ ಅಂದ್ರೆ ಚತುರ್ಮುಖ ಅಂತ ತಲೆ ಬರ್ತದೆ ತಕ್ಷಣಕ್ಕೆ. ಬ್ರಹ್ಮ ಶಬ್ದವನ್ನು ಹೇಳಿದ ಕೂಡಲೇ ಚತುರ್ಮುಖ ಅಂತ ತಲೆ ಬರ್ತದೆ. ಅಲ್ಲ ಅಂತ ಹೇಳ್ಬೇಕಾಗಿದೆ ವೇದಕ್ಕೆ, ಪರಮಾತ್ಮನೇ ಅಂತ ಹೇಳ್ಬೇಕಾಗಿದೆ. ಎಲ್ಲಾ ಸರ್ತಿ ಹೆಂಗೆ ಹೇಳ್ಕೊತ್ ಕೊಡ್ಬೇಕದು, ಅದೇನ್ ಮಾಡ್ಬಿಡ್ತು ಅಂದ್ರೆ ಸಂಹಿತಾ ಪಾಠ ಮಂತ್ರ ಅನ್ನುವ ಕಾಲದಲ್ಲಿ ಸ್ವಲ್ಪ ದೀರ್ಘ ಹೇಳ್ಬಿಡ್ತು. ಏನು ಬ್ರಹ್ಮ ಅಂತ ದೀರ್ಘ ಹೇಳ್ಬಿಡ್ತು. ಈ ದೀರ್ಘ ಬಂತು ಸಂಹಿತಾ ಪಾಠದಲ್ಲಿ, ಪದಪಾಠದಲ್ಲಿ ದೀರ್ಘ ಬರಲಿಲ್ಲ ಅಂತಂದ್ರೆ ಬ್ರಹ್ಮ ಶಬ್ದದ ಅರ್ಥ ಏನದ ಅದರಲ್ಲಿ ಆಧಿಕ್ಯವನ್ನು ಹೇಳ್ರಿ, ಅಂದ್ರೆ ಬ್ರಹ್ಮ ಅಂದ್ರೆ ಚತುರ್ಮುಖ ಅಲ್ಲ ಪರಬ್ರಹ್ಮನೇ ಅಂತ ಅರ್ಥ ಹೇಳ್ರಿ ಅಂತ ನಾನೊಂದು ಸ್ಟೈಲ್ ಉಪಯೋಗಿಸ್ಕೊಂಡಿದೆ. ಇದೆಲ್ಲ ತುಂಬಾ ಅದ್ಭುತ ವಿಚಾರಗಳಿವು. ವಾಯುದೇವರು ಮಾತ್ರ ಸಮರ್ಥ ಇದನ್ನು ಹೇಳಲಿಕ್ಕೆ. ಏನು ಅರ್ಥ ಆಯ್ತೇನೋ, ಬ್ರಹ್ಮ ಅಂತದ ಅಲ್ಲಿ ದೀರ್ಘ ಆಯ್ತು. ಅದೀರ್ಘ ಯಾಕೆ ಬಂತು ವಿಚಿತ್ರ ಏನ್ ಗೊತ್ತೇನೋ, ದೀರ್ಘ ಸಂಹಿತಾ ಪಾಠದಲ್ಲಿ ಬರ್ತದ, ಪದಪಾಠದಲ್ಲಿ ಬರೋದಿಲ್ಲ. ಅದಕ್ಕೆ ಸಂಹಿತಾ ಪಾಠ, ಪದಪಾಠ, ಗಣಪಾಠ, ಜಡಪಾಠ ಅಂತ ಬೇರೆ ಬೇರೆ ಪಾಠಗಳವ ಅಂತ ಅದಕ್ಕೆ. ಅದ್ರೊಳಗೆ ಬರುವುದಿಲ್ಲ, ಇದ್ರೊಳಗೆ ಬರ್ತದ. ಒಂದ್ ಕಡೆ ಬರ್ತದ ಒಂದ್ ಕಡೆ ಬರಂಗಿಲ್ಲ ಅಂತಂದಾಗ ಹಾ ಬ್ರಹ್ಮ ಶಬ್ದಕ್ಕೆ ದೀರ್ಘ ಬಂದು ವೇದ ಹೇಳ್ತಂದ್ರೆ ದೇವ್ರು ತಿಳ್ಕೋಬೇಕು, ಬರ್ಲಿಲ್ಲ ಅಂದ್ರೆ ನಮ್ಮ ಆಚಾರ ತಿಳ್ಕೋಬೇಕು, ಶ್ರೀಮದಾಚಾರ. ಅದವು ಏವ ನಾರಾಯಣಾಖ್ಯಮದಿದೈವಕಂ, ಅಲ್ಲಿ ನಾರಾಯಣನೇ ಪರಮಾತ್ಮ ಅಂತ ತಗೋಬೇಕು. ಪದಪಾಠದಲ್ಲಿ ಮಾತ್ರ ದೀರ್ಘ ಇರಂಗಿಲ್ಲ, ಬ್ರಹ್ಮ ಇರ್ತದ ದೀರ್ಘ ಇರಂಗಿಲ್ಲ. ಹಂಗ ಅಂಥಲ್ಲಿ ನಾವು ಪರಮಾತ್ಮ ಅಂತ ತಗೋಬೇಕು. ಸರಿ ಆಯ್ತಾ, ಮುಂದೆ ನೋಡ್ರಿ. ಅದವು ಏವ ನಾರಾಯಣಾಖ್ಯಂ, ನಾರಾಯಣನೇ ಅಧಿದೈವ ಮತ್ತು ಅನ್ಯಾನಿ ದೈವತ ಮಾತ್ರಾಣಿ, ಉಳಿದವ್ರು ಬರೇ ಸಾಮಾನ್ಯ ದೇವತೆಗಳ ಹೊರತಾಗಿ ಬೇರೆದಲ್ಲ ಅಲ್ರಿ. ಮತ್ ಬೇರೆ ಕಡೆಗೆ ಅವ್ರನ್ನೂ ಅಧಿದೈವ ಅಂತ ಕರೆದ ಬಿಟ್ಟಿವಲ್ಲ ಅಂದ್ರೆ ಸ್ಥಾನಾಂತರೇ ಅನ್ಯೇಷಾಮಪಿ ಅಧಿದೈವತ್ವ ಕಥನಂ ಕರ್ಮಜ ದೇವಾದ್ಯಪೇಕ್ಷೆಯ, ಕರ್ಮಜ ದೇವತೆಗಳಿಗಿಂತ ಇವರು ಮೇಲ್ನವರು ಅನ್ನೋ ಅಭಿಪ್ರಾಯದಲ್ಲಿ ಅಧಿದೈವ ಅಂತ ಕರೆದಿದ್ದೇವೆ ಹೊರತಾಗಿ ವಾಸ್ತವದಲ್ಲಿ ಇವರು ಅಧಿದೈವತೆಗಳಲ್ಲ. ಅಧಿದೈವತೆ ಪರಮಾತ್ಮನೇ. ಅದಕ್ಕೆ ಮುಖ್ಯ ಅಧಿದೈವತಂ ನಾರಾಯಣ ಏವ, ಮುಖ್ಯ ಅಧಿದೈವತೆ ನಾರಾಯಣ. ಇನ್ನ ಆ ಛಂದಸ್ಸಿಗೂ ಭಗವಂತನ ಅಂಗಗಳಿಗೂ ಅಭೇದ ಹೇಳ್ದಂಗೆ ಕೇಳಿಸಿತ್ ನಮಗ ಎಲ್ಲಿ ಹಿಂದ. ಅದು 142ನೇ ಪುಟದಲ್ಲಿ 142ನೇ ಪೇಜಿನಲ್ಲಿ ಏನ್ ಕಂಡದ, ತಸ್ಯ ಉಷ್ಣಿಗ್ಲೋಮಾನಿ, ಆ ಭಗವಂತನ ಕೂದಲುಗಳೇ ಉಷ್ಣಿಗ್ ಛಂದಸ್ಸು. ತ್ವಗ್ಗಾಯತ್ರಿ, ತ್ವಗೀಂದ್ರಿಯವೇ ಗಾಯತ್ರಿ, ಮಾಂಸವೇ ಅನುತಿಷ್ಠುಪ, ಹಿಂಗ ಅವೆರಡಕ್ಕೂ ಅಭೇದ ಹೇಳ್ದಂಗೆ ಕಂಡಿತ್ತಲ್ಲ ಅಂದ್ರೆ ಬಿಡಿಸ್ತಾರೆ. ಈಗ ತಸ್ಯ ಉಷ್ಣಿಗ್ಲೋಮಾನಿ ಇತ್ಯಾದಿ, ಲೋಮಸು ಉಷ್ಣಿ ಇತ್ಯಾದ್ಯರ್ಥೆ, ಕೂದಲಿನಲ್ಲಿ ಆಶ್ರಯಿಸಿಕೊಂಡಿವೆ ಅಂತ ಅರ್ಥ ಮಾಡ್ಬೇಕು ಹೊರತಾಗಿ ಭಗವಂತನ ಕೂದಲೇ ಛಂದಸ್ಸು ಅಂತ ಅರ್ಥ ಮಾಡಬಾರದು. ಯಾಕಂದ್ರೆ ಸಪ್ತಸು ಪ್ರಥಮ ಅಂತ ಒಂದು ಸೂತ್ರ, ಅದು ಪಾಣಿನಿ ಸೂತ್ರ ಏನ್ ಮಾಡ್ಯಾರ ಅಂದ್ರೆ ಪ್ರಥಮ ವಿಭಕ್ತಿ ಏನಿರ್ತದಲ್ಲ ಅದನ್ನ 7 ವಿಭಕ್ತಿಗಳಲ್ಲಿ ತಗೋಬಹುದು ನೀವು. ಅಂದ್ರೆ ರಾಮ ಅಂತ ಪ್ರಯೋಗ ಮಾಡಿದ್ರೆ ರಾಮನನ್ನು, ರಾಮನಿಂದ, ರಾಮನಿಗೆ, ಹಿಂಗಷ್ಟು ಅರ್ಥವನ್ನು ತಗೊಳಿಕ್ ಬರ್ತದೆ. ಅದಕ್ಕೆ ಇಲ್ಲಿ ಏನಾಯ್ತು, ಭಗವಂತನ ಕೂದಲು ಛಂದಸ್ಸು ಅಂದ್ರೆ ಕೂದಲಿನಲ್ಲಿ ಛಂದಸ್ಸು ಅಂತ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಇನ್ನ ಯಾಕ ಹಂಗೆ ಅಲ್ರಿ, ಮತ್ ಹಂಗ ಅರ್ಥ ಮಾಡ್ಕೋಬೇಕು ಅಂತ ಎಲ್ಲದ ಅಂತ ಕೇಳಿದ್ರೆ ಅದೇ 142ನೇ ಪುಟದಲ್ಲಿ ಏನ್ ಹೇಳ್ಯಾರ, ಛಂದೋ ವಿಷ್ಛನ್ನಂ ಅಂತಂದಾರ ಮುಂದೆ. ಆ ಛಂದಸ್ಸುಗಳಿಂದ ಆವರಿಸಲ್ಪಟ್ಟವನು ಅಂತ. ಮತ್ತೆ ಛಂದಸ್ಸು ಭಗವಂತ ಇಬ್ರು ಅಭಿನ್ನರಾಗಿದ್ರೆ ಛಂದಸ್ಸಿನಿಂದ ಆವರಿಸಿದ್ದು ಅಂತ ಹೆಂಗೆ ಹೇಳಿ ಬರ್ತಿತ್ತು, ಛಂದಸ್ಸೇ ಅವನು ಅನ್ನಬೇಕಾಗಿತ್ತು. ಛಂದಸ್ಸುಗಳಿಂದ ಮುಚ್ಚಲ್ಪಟ್ಟವನು ಅಂದದ್ರಿಂದ ಛಂದಸ್ಸು ಬ್ಯಾರೆ ಅಂತ ತಿಳಿದು ಬರ್ತದೆ. ಇನ್ನ ಹೆಂಗ ದೃಷ್ಟಾಂತ ನೋಡಿ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತದ ಪುರುಷ ಸೂಕ್ತಾಗ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತಂದ್ರೆ ಭಗವಂತನ ಮುಖ ಬ್ರಾಹ್ಮಣ ಅಂತ ಅರ್ಥನ, ಮುಖದಿಂದ ಹುಟ್ಟ್ಯಾರ ಅಂತ ಅರ್ಥ. ಯದ್ಯಪಿ ಪ್ರಥಮ ವಿಭಕ್ತಿ ಅದ, ಪಂಚವಿಭಕ್ತಿಯ ಅರ್ಥವನ್ನು ಹೇಳ್ತೀವಿ ನಾವಲ್ಲಿ. ಇನ್ನು ಸ್ಕಂದ ಪುರಾಣ ಏನಂತದ, ಅಂಗೇಶು ಯಸ್ಯ ಛಂದಾಂಸಿ, ಯಸ್ಯ ಅಂಗೇಶು ಛಂದಾಂಸಿ, ಯಾವ ಭಗವಂತನ ಅಂಗಗಳಲ್ಲಿ ವೇದಗಳಿವೆಯೋ ಛಂದಸ್ಸುಗಳಿವೆಯೋ, ದೇವಾಲೋಕ ಮಖಾಪಿ, ಯಾವ ಭಗವಂತನ ಅಂಗಗಳಲ್ಲಿ ದೇವತೆಗಳು, ಲೋಕಗಳು, ಯಜ್ಞಗಳೆಲ್ಲ ಇವೆಯೋ, ತದ್ವಶ ನಿಯತಾ ನಿತ್ಯಂ, ಅವನ ವಶವಾಗ್ಯಾವ, ಅವನಿಂದ ನೇಮಿಸಲ್ಪಟ್ಟ ಅವ ನಿತ್ಯಂ ತದ್ ನಮಸ್ತಸ್ಮೈ ಪರಾತ್ಮನೇ, ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿ ಛಂದಸ್ಸುಗಳಿಗೂ, ಲೋಕಗಳಿಗೂ, ದೇವತೆಗಳಿಗೂ, ಯಜ್ಞಗಳಿಗೂ, ಭಗವಂತನಿಗೂ ಅಭೇದ ಇಲ್ಲ, ಭೇದವೇ ಇದೆ, ಅವನಲ್ಲಿ ಆಶ್ರಯಿಸಿಕೊಂಡಿವೆ ಎಂಬ ಅರ್ಥವನ್ನ ಹೇಳಬೇಕು. ಇನ್ನ ಮುಂದ ಅಸ್ಮೈ ಪುಣ್ಯಾಯ ಕರ್ಮಣೆ ಇತ್ತೇತ ಮುದ್ದಿಶ್ಯ ಜೀವಾನಾಂ ಪುಣ್ಯ ಕರ್ಮ ಕರ್ತುಂ, ಅಲ್ಲಿ ಮುಂದಿನ ಮಂತ್ರದಲ್ಲಿ ಬರ್ತದೆ.
ಏನು ಎಲ್ಲಿ ಬರ್ತದೆ ಅಂತಂದ್ರೆ 146ನೇ ಪುಟದಲ್ಲಿ ಚಂದ್ರ ಮತ್ತೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷವನ್ನು ನಿರ್ಮಾಣ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದ್ರೆ ಅಸ್ಮೈ ಪುಣ್ಯಾಯ ಕರ್ಮಣಿ ಅಂತದ. ಅಂದ್ರೆ ಅಸ್ಮೈ ಪುಣ್ಯಾಯ ಕರ್ಮಣಿ ಅಂದ್ರೆ ಇವನ ಪುಣ್ಯ ಕರ್ಮಕ್ಕೆ ಅಂತ ಅರ್ಥ ಅಲ್ಲ. ಅದಕ್ಕೆ ಇವನನ್ನು ಉದ್ದೇಶವಾಗಿಟ್ಟುಕೊಂಡು, ಭಗವಂತನನ್ನು ಉದ್ದೇಶವಾಗಿಟ್ಟುಕೊಂಡು ಜೀವರಾಶಿಗಳು ಮಾಡುವಂತಹ ಪುಣ್ಯಕರ್ಮಗಳಿಗೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಮಾಡ್ತಾನ ಅಂತ ಅರ್ಥ. ಅಸ್ಮೈ ಪುಣ್ಯಾಯ ಕರ್ಮಣಿ ಇತ್ತೇತಂ ಉದ್ದೇಶ್ಯ ಜೀವಾನಾಂ ಪುಣ್ಯಕರ್ಮ ಕರ್ತುಂ ತೈಹಿ ಸ್ತುತ್ಯಾದಿ ಕರ್ಮಾಣಿ ಕೃತಾನಿ ಶ್ರೋತ್ರೇಣ ಶೃಣೋತಿ ಭಗವಾನ್. ಅವರು ಸ್ತೋತ್ರಾದಿಗಳನ್ನ ಮಾಡಿದ್ರೆ ಭಗವಂತ ಕಿವಿಯಿಂದ ಕೇಳ್ತಾನ. ಅಲ್ರಿ ನಾವು ಕಿವಿಯಿಂದ ಕೇಳ್ತೀವಿ, ದೇವರು ಏನ್ ಕೇಳೋದಂದ್ರೆ ದಿಗ್ಭ್ಯೋಪ್ಯನ್ಯೇವ ಶೃಣೋತಿ ಜೀವ. ಜೀವ ಕೇಳ್ಬೇಕಾದ್ರೆ ದಿಗಭಿಮಾನಿ ದೇವತೆಗಳ ಅನುಗ್ರಹದಿಂದ ಕೇಳ್ಬೇಕವ. ಅನ್ಯೇಷಾಂ ಜೀವಾನಾಂ ಶ್ರವಣ ಜಂಭೋಗಂ ಶಶೋತ್ರೇಣ ದಿಗ್ಭಿ ಅನನುಗೃಹೀತೇನೇವ ಭಗವಾನ್ ಭುಂಕ್ತೆ. ಉಳಿದ ಜೀವರಾಶಿಗಳು ಶ್ರವಣ ಮಾಡಿದಾಗ ಒಂದೇನು ಆನಂದ ಆಗ್ತದೋ ಅದನ್ನ ಭಗವಂತ ತನ್ನ ಕಿವಿಯಿಂದ ದಿಗ್ದೇವತೆಗಳ ಅನುಗ್ರಹವಿಲ್ಲದೇನೆ ಸ್ವೀಕಾರ ಮಾಡ್ತಾನ. ಇದು ದೇವರಿಗೂ ಇದ್ದದ್ದು ವ್ಯತ್ಯಾಸ. ಇನ್ನ ಮತ್ತೊಂದು ಪರರ ವಾಕ್ಯವನ್ನ ಖಂಡನ ಮಾಡ್ತಾರೆ. ಪರರು ಏನ್ ಮಾಡಿಬಿಟ್ಟಾರ, ಇದೆಲ್ಲ ಭಗವಂತನ ಮುಖದಿಂದ ಹುಟ್ಟೇದ ಅಂತ ಅನ್ನಂಗಿಲ್ಲ, ಜೀವನ ಮುಖದಿಂದ ಹುಟ್ಟೇದಿವೆಲ್ಲ ಅಂತ ಹೇಳ್ಬಿಟ್ಟಾರೆ. ಜೀವನ ಮುಖದಿಂದ ಪೃಥ್ವಿ ಹುಟ್ಟೇದ, ಅಗ್ನಿ ಹುಟ್ಟೇದಂಗೆಲ್ಲ ಬರ್ದಾರ. ತಪ್ಪದು. ನಚ ಜೀವವಾಗಾದಿನ ಪೃಥ್ವಿ ಅಜ್ಞಾದಿಕಂ ಸೃಷ್ಟಮಿತ್ಯತ್ರ ಕಿಂಚಿನ್ ಮಾನಮಸ್ತಿ. ಏನ್ ಪ್ರಮಾಣದ? ಜೀವನ ಬಾಯಿಯಿಂದ ಅಗ್ನಿ ಪೃಥ್ವಿ ಹುಟ್ಟೇದ ಎಂಬ ವಿಷಯದಲ್ಲಿ ಪ್ರಮಾಣವಿಲ್ಲ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಇತ್ಯಾದಿನ ಭಗವತ ಸಕಾಶಾದಿ ಸರ್ವೇಶಾಂ ಸೃಷ್ಟಿ ಪ್ರಸಿದ್ಧ. ಮತ್ತೆ ಮುಖದಿಂದಲೇನೆ ಇಂದ್ರ ಅಗ್ನಿ ಹುಟ್ಟ್ಯಾರ ಎಂಬುದು ಸ್ಪಷ್ಟದ ನಮಗೆ. ಹಿಂಗಿದ್ದ ಹೊತ್ತಿನೊಳಗ ಜೀವನ ಮುಖದಿಂದ ಹುಟ್ಟ್ಯಾರ ಅಂತ ಅನ್ನಬಾರ್ದು. ಅಲ್ರಿ ಮತ್ತ ಇಲ್ಲೊಂದು ಸೃಷ್ಟಿ ಹೇಳ್ತೀರಿ, ಪುರುಷ ಸೂಕ್ತ ಒಂದ್ ಸೃಷ್ಟಿ ಹೇಳ್ತೀರಿ, ನಾವೇನ್ ಮಾಡ್ಬೇಕು ಅಂದ್ರೆ ಸೃಷ್ಟಿ ಭೇದ ಅನ್ಯಥಾ ವಚನಂ. ಒಂದೊಂದ್ ಸರ್ತಿ ಒಮ್ಮೊಂದ್ ಸೃಷ್ಟಿ ಮಾಡ್ಯಾನ ದೇವರು, ಎಲ್ಲಾ ಕಾಲಕ್ಕೂ ಒಂದೇ ರೀತಿ ಮಾಡ್ಬೇಕೇನು ಸೃಷ್ಟಿನ ಮಾಡ್ಯಾನವ. ಇನ್ನ ನಚ ಮುಖ್ಯ ಕಾರಣ ಅಂಗೀಕಾರಿ ಅವಿರೋಧ ಔಪಚಾರಿಕಂ ಕಾರಣಂ ಅಂಗೀಕರ್ತುಂ ಯುಕ್ತಾಂ. ಮುಖ್ಯ ಕಾರಣ ಎನಿಸಿರುವಂತಹ ಪರಮಾತ್ಮನನ್ನು ಒಪ್ಪಿಕೊಳ್ಳಿಕ್ ಬರ್ತಿರುವಾಗ ಔಪಚಾರಿಕವಾದ ಕಾರಣವನ್ನು ಒಪ್ಪುವ ಅವಶ್ಯಕತೆ ಇಲ್ಲ. ಯಾವ ವಿಷಯದಲ್ಲದು ಅತಿಪ್ರಸಂಗ ವಿರೋಧ ಬರ್ತದೆ. ಈಗ ಭಗವಂತನ ಮುಖದಿಂದ ಹುಟ್ಟೇದ ಅಂತ ಹೇಳಿ ಬರ್ತಿರುವಾಗ, ಭಗವಂತನ ಮುಖ ದೇವತೆಗಳಿಗೆ ತಂದೆಯಾಗಿದೆ ಅಂತ ಹೇಳಿ ಬರ್ತಿರುವಾಗ ನಮ್ಮ ಮುಖದಿಂದ ಹುಟ್ಟೇದ ಅಂತ ಹೇಳೋದು ಅತಿಪ್ರಸಂಗ. ಇಲ್ಲಿ ಒಳಗಡೆ ಭಗವಂತನ ಮುಖ ಅಲ್ಲಿಂದ ಹುಟ್ಟೇದ ಅದನ್ನ ಹೇಳ್ಬೇಕು ಹೊರತಾಗಿ ನಮ್ದು ಹೇಳಬಾರ್ದು, ಯಾಕೆ ತಪ್ಪಾಗ್ತದೆ. ಅದಕ್ಕೆ ಉದೃಷ್ಟ ಅಂತ ನಹಿ ಯತ್ಕಿಂಚಿತ್ ಕಾರಣ ಅಸ್ತಿ ಇತ್ತೇತಾವತ ಬ್ರಾಹ್ಮಣಸ್ಯ ಚಂಡಾಲ ಪಿತಾ ಇತ್ಯುಚ್ಯತೆ. ಏನೋ ಒಂದು ಕಾರಣದ ಅಂತಂದ ಮಾತ್ರಕ್ಕೆ ಬ್ರಾಹ್ಮಣಿಗೆ ಚಂಡಾಲ ಅಪ್ಪ ಆಗ್ಲಿಕ್ಕೆ ಬರ್ತದೆ ಏನೋ ಹಂಗ ಬರೋದಿಲ್ಲ. ಯಾವುದೋ ಒಂದು ಪ್ರಸಂಗದಲ್ಲಿ ಇವ ರಕ್ಷಣಾ ಮಾಡ್ಯಾನಪ್ಪ, ಅವ ಯಾರವ ಚಾಂಡಾಲಿ ಇವ್ ರಕ್ಷಣಾ ಮಾಡ್ಯಾನ ಅಂತ ತಿಳ್ಕೊಂಡು ಹೇಳಿ ಹಂಗಾರ ಇವನ ಅವರಪ್ಪ ಅಂದ್ಬಿಟ್ರೆ ಹೆಂಗಾಗ್ತದೆ ಮತ್ತೆ? ಹಂಗಿರುದಿಲ್ಲ ಅದು. ಅದಕ್ಕೆ ಹಂಗೆ ಹೇಳ್ಬಾರ್ದು. ಹೌದು, ಅತಿ ಪ್ರಸಂಗ ಬರ್ತದೆ ಅಂತ ತಿಳಿಸ್ಬೇಕಲ್ಲ ನಮ್ಗೆ, ಅದಕ್ಕೆ ಗೊತ್ತಾಗಬೇಕು ಅಂತಾರ. ನಹಿ ಯತ್ಕಿಂಚಿತ್ ಕಾರಣಮಸ್ತಿ ಇತ್ತೇತಾವತ. ಏನೋ ಒಂದು ಉಪಕಾರ ಮಾಡ್ಯಾನ ಅಂದ ಮಾತ್ರಕ್ಕ ಬ್ರಾಹ್ಮಣಕ್ಕೆ ಚಾಂಡಾಲ ಪಿತಾ ಅಂತ ಅಲ್ಲಿ ಬರ್ತೇನೆ ಬರುವುದಿಲ್ಲ. ಪಿತೃತ್ವಂಚ ಅತ್ರೋಕ್ತಂ ವಾಚಂ ಪಿತರಂ ಇತ್ಯಾದಿನ. ಇಲ್ಲಿ ಪಿತೃತ್ವ ಹೇಳಿಗತ್ತದ ಏನಂತ, ಅವನ ಮುಖವೇ ತಂದೆಯಾಗೇದ ಅಂತ ತಿಳಿದುಕೊಂಡು ಹೇಳಿ. ಮತ್ತು ಇನ್ನೊಂದೇನು ಅಂತಂದ್ರ ಮನುಷ್ಯಾಣಂತು ಯತ್ಕರ್ಮ ನ ದೇವೋತ್ಪತ್ತಿ ಕಾರಣಂ. ನಾವು ಏನು ಪ್ರಯತ್ನ ಮಾಡಿದ್ರು ಕೂಡ ದೇವತೆಗಳನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವತೈ ಉಪಕಾರಸ್ತು ಕ್ರಿಯತೆ ನರಕರ್ಮಣ. ನಾ ಮಾಡೋ ಕರ್ಮಗಳಿಗೆ ದೇವತೆಗಳು ಉಪಕಾರ ಮಾಡ್ತಾರೆ. ದೇವಾನಾಂ ಕರ್ಮಣೇವೇತೆ ಜಾಯಂತೆ ಸರ್ವಮಾನುಷಾಹ. ದೇವತೆಗಳ ಕರ್ಮದಿಂದಲೇ ನಾವು ಹುಟ್ಟಿ ಬರ್ತೀವಿ. ಪ್ರಧಾನತ್ವ ನ ದೇವಾನಾಂ ನೃಕರ್ಮೋತ್ಪತ್ತಿ ಕಾರಣಂ. ಮನುಷ್ಯರು ಮಾಡಿದ ಕರ್ಮಗಳಿಂದ ಎಂದೂ ದೇವತೆಗಳು ಹುಟ್ಟೋದಿಲ್ಲ, ಅವರ ಅನುಗ್ರಹದಿಂದಲೇ ನಮ್ಮ ಕರ್ಮಗಳಾಗ್ತಾವ ಅಂತ ತಿಳ್ಕೊಳ್ರಿ. ಇದನ್ನ ಯಾಕೆ ಹೇಳ್ಬೇಕಾಯ್ತು ಶ್ರೀಮದಾಚಾರ್ಯ ಬ್ರಹ್ಮಾಂಡ ಪುರಾಣದ ವಾಕ್ಯದಲ್ಲಿ? ನಮ್ಮ ಮುಖದಿಂದ ದೇವತೆಗಳು ಹುಟ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಕಿವಿಯಿಂದ ನಮ್ಮ ಮನಸ್ಸಿನಿಂದ ಇವರು ದೇವತೆಗೆ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮನುಷ್ಯರ ಕರ್ಮಗಳಿಂದ ಅವ್ರು ಹುಡ್ತಾರಂತ ತಿಳಿಬೇಡ್ರಿ, ಅವರಿಂದ ನಾವು ಕರ್ಮಗಳನ್ನ ಮಾಡ್ತೀವಿ ಅಂತ ಅರ್ಥ ಮಾಡಿಕೊಳ್ರಿ. ಆಹ ಮಹಿದಾಸ ಐತರೆಯೇ ಇತಿತು. ಅಲ್ಲಿ ಎಲ್ಲಾ ಕಡೆಗೂ ಮಹಿದಾಸ ಹೇಳಿದ ಅಂತ ಬಂದದ. ಕೆಲವು ಕಡೆಗೆ ಸರ್ವಸ್ಯ ವಚನಸ್ಯ ತದೀಯತ್ವ ಜ್ಞಾಪನಾರ್ಥಂ. ಹಿಂದೆ ಬಂದ ಎಲ್ಲಾ ಮಾತುಗಳು ಅವಂದ ತಿಳಿಸ್ಲಿಕ್ಕೆ ಹೇಳ್ಯಾರ ಹೊರತಾಗಿ ಮತ್ತು ಸನ್ನಿಹಿತಸ್ಯೈವ. ಯಾವ ಸೆಂಟೆನ್ಸ್ನ್ಯಾಗ ಮಹಿದಾಸ ಐತರೆಯ ಅಂತ ಬಂದದು ಅದೊಂದೇ ವಾಕ್ಯ ಮಹಿದಾಸ ಅಂತ ತಿಳಿಬೇಡ್ರಿ, ಎಲ್ಲಾ ವಾಕ್ಯ. ಹಂಗೆಂಗ್ರಿ ಆಚಾರ ಅಂತಂದ್ರೆ ನೋಡಪ್ಪ, ಯಥೇಂದ್ರಂ ಕುತ್ಸ್ತ ಇತ್ಯಾದಿ ಯಥಾಚ ಪೂರ್ವಂತು ಬಾದರಾಯಣೋ ಹೇತು ವ್ಯಪದೇಶಾತ್ ಅಂತದ. ಅಲ್ಲೇನದ ಅದು? ಯಥೇಂದ್ರ ಕೃತ್ಸಂ ಅಂತದ ಅಲ್ಲಿ. ಅದು ಸರಿ, ಒಂದು ಸೂಕ್ತ, ಇಂದ್ರ ಸೂಕ್ತ. ಆ ಇಂದ್ರ ಸೂಕ್ತದಲ್ಲಿ ಒಂದು ಕಡೆಗೆ ಕುತ್ಸ ಅಂತ ಋಷಿ ಹೆಸರು ಬಂದ್ಬಿಟ್ಟದ. ಏನ್ ಬರ್ತದ? ಋಷಿ ಹೆಸರು ಕುತ್ಸ ಅಂತ ಬಂದದ.
ಒಂದ್ ಕಡೆಗೆ ಕುತ್ಸ ಅಂತ ಬಂದದಂತ ತಿಳ್ಕೊಂಡು ಇದೊಂದೇ ವಾಕ್ಯ ಆ ಋಷಿ ಕಂಡದ್ದು, ಇಡೀ ಸೂಕ್ತ ಋಷಿ ಕಂಡದ್ದಲ್ಲ ಅಂತ ಹೇಳ್ತಾರೆ. ಯಾರ್ರೆ ಇಡೀ ಸೂಕ್ತವನ್ನು ಆ ಋಷಿ ಕಂಡಾನ, ಕುತ್ಸ ಅನ್ನೋ ಋಷಿ ಕಂಡಾನ. ಆದ್ರೆ ಇಲ್ಲಿ ಒಂದ್ ಕಡೆಗೆ ಕುತ್ಸ ಎಂಬ ಋಷಿಯು ಇಂದ್ರನನ್ನ ಕರಿಲಿಕತ್ತಾನ ಅಂತ ಪ್ರತ್ಯೇಕ ಹೇಳ್ಕೊಂಡಾನ ಅಷ್ಟ ಹೊರತಾಗಿ ಅಂದ ಮಾತ್ರಕ್ಕ ಅದು ಅಲ್ಲ ಅಂತ ತಿಳಿಬ್ಯಾಡ್ರಿ. ಸುಮ್ಮನೆ ಉದಾಹರಣೆ ಹೇಳೋಣಂತ ತಿಳಿಲಿಕ್ಕೆ. ಏನು ಕೊನೆಯದೊಳಗೆ ಅಂಕಿತ ಬಂದಿರ್ತದ, ಪುರಂದರ ವಿಠಲ ಅಂತ ಬಂದಿರ್ತದ. ಓಹೋ ಕೊನೆ ನುಡಿ ಮಾತ್ರ ಪುರಂದಾಸರು ಬರ್ದಾರ, ಬೆಳಕ್ ಬಂದಿರ ಅಂತಾರ ನೋಡಂತ. ಹಿರ್ರೆ ಶ್ರೀನಿವಾಸ್ ಹಂಗಂತಾರ ಯಾರ ಕುಲಕರ್ಣಿ ಅವರ ಕೊನಿ ವಾಕ್ಯದೊಳಗ ಹಯ ಬರದ ನಾ ಓಹೋ ಭದ್ರಾಸ್ವಾಮಿ ಕೊನಿದ್ ಬರ್ದಾರ, ಉಳಿದ 3 ಮಂದಿ ಬೇರೆ ಯಾರು ಬರ್ದ ಅಂತೀನಿ ಅಂತಾರನ. ಹಂಗೇ ಇಲ್ಲ, ಎಲ್ಲವೂ ಅವಂದೇನ್ ತಿಳಿಸೋದಕ್ಕೆ ಹೇಳಿರ್ತಾರ. ಹೆಂಗ ಅದಕ್ಕೆ ಉದಾಹರಣೆ ಪೂರ್ವಂತ ಬಾದರಾಯಣ ಹೇತು ವ್ಯಪದೇಶ ಅಂತಂತದ. ಬಾದರಾಯಣ ಸೂತ್ರದಲ್ಲಿ ವೇದವ್ಯಾಸದೇವ್ರು ಹೇಳ್ಯಾರ. ಓ ಎಲ್ಲೆಲ್ಲಿ ಬಾದರಾಯಣ ಅಂತ ಬಂದದ ಅಲ್ಲಿ ಮಾತ್ರ ವೇದವ್ಯಾಸದೇವ್ರು ಬರ್ದಾರ, ಉಳಿದದನ್ನ ಯಾರೋ ಬೇರೆ ಆಚಾರ ಬರ್ದಾರ ಅಂತ ಹಿಂಗ ಅದಕ್ಕೆ ಕಪಿಲಾಚಾರ ಬರ್ದಾರ ಖಾಲಿ ಕೂತ್ರಂತ. ಅದಕ್ಕೆ ಅಲ್ಲ, ಅದೆಲ್ಲವೂ ಅವರದೇ ಮಧ್ಯ ಮಧ್ಯದಲ್ಲಿ ಅವ್ರ ಹೆಸರು ಹೇಳ್ತಿರ್ತಾರ ಅಂತ ತಿಳ್ಕೊಳ್ರಿ. ಇಷ್ಟು ಪ್ರಥಮಾಧ್ಯಾಯದಲ್ಲಿ ಏನೋ ಉಳಿದಿತ್ತೋ ಅದೆಲ್ಲವನ್ನು ವಿವರಣೆ ಮಾಡಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಅಲ್ಲಿ ಓದ್ಕೊಂಡು ಬಂದೀವಿ, ಇಲ್ಲಿ ಸ್ಪಷ್ಟವಾಗಿ ಮತ್ತೆ ತಿಳಿದಿದ್ದೇವಷ್ಟೇ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹೇತರಿ ಉಪನಿಷತ್ ಭಾಷ್ಯೆ ದ್ವಿತೀಯಾರಣ್ಯಕೆ ಪ್ರಥಮೋಧ್ಯಾಯ ಸಮಾಪ್ತ. ಶ್ರೀಕೃಷ್ಣಾರ್ಪಣಮಸ್ತು.